ಎಲ್ಲರಿಗೂ ಆತ್ಮಪೂರ್ವಕ ವಂದನೆಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದ ಎಲ್ಲ ಶಿವಶರಣರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಬ್ರಹ್ಮಶ್ರೀ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ಆತ್ಮಪೂರ್ವಕ ವಂದನೆಗಳು. ಇವತ್ತು ಮಹಿಳಾ ಧ್ಯಾನ ಚಕ್ರ 2 ಕೂಡಲ ಸಂಗಮ ಮತ್ತು ವಚನ ಸಂಗೀತ ಜ್ಞಾನ ಸಂಗಮ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ವೀರವಿರಾಗಿಣಿ 12ನೇ ಶತಮಾನದ ಅಕ್ಕಮಹಾದೇವಿಯ ಬಗ್ಗೆ ಕೆಲ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಎಲ್ಲರಿಗೂ ನನಗೆ ಅವಕಾಶ ಕೊಟ್ಟಂಥ ಸಂಚಾಲಕರಿಗೂ ಮತ್ತು ಎಲ್ಲರಿಗೂ ನನ್ನ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾನು ಅಕ್ಕಮಹಾದೇವಿ ಅಂದಿದ ತಕ್ಷಣ ನಾನು ಆಕೆಗೆ ವೀರವಿರಾಗಿಣಿ ಅಂತಲೇ ಕರೆಯೋದು. ಯಾಕೆ ಅಂತಂದರೆ ಅಕ್ಕಮಹಾದೇವಿ ಅಂದ ಕೂಡಲೇ ಎಲ್ಲರಿಗೂ ಗೊತ್ತು. ನನಗೆ ಹೇಳಿದ್ರು ಅಕ್ಕಮಹಾದೇವಿ ಬಗ್ಗೆ ಮಾತಾಡ್ತೀನಿ ಅಂದಾಗ, ನೀನು ಅಕ್ಕಮಹಾದೇವಿಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅಕ್ಕಮಹಾದೇವಿ ಉಡಿತಡೆಯಲ್ಲಿ ಹುಟ್ಟಿದ್ಲು, ಕೌಶಿಕ ಮಹಾರಾಜನ ಮದುವೆ ಆದ್ಲು, ಅಲ್ಲಿಂದ ಬಿಟ್ಟು ಬಂದ್ಲು, ಅನುಭವ ಮಂಟಪಕ್ಕೆ ಬಂದ್ಲು, ಅಲ್ಲಿಂದ ಬಂದು ಇದು ಶ್ರೀಶೈಲಕ್ಕೆ ಹೋಗಿ ಕದಳಿವನದಲ್ಲಿ ಐಕ್ಯ ಆದ್ಲು. ಇಷ್ಟು ಮಾತ್ರ ಎಲ್ಲರಿಗೂ ಗೊತ್ತು. ಅಕ್ಕಮಹಾದೇವಿ ಬಗ್ಗೆ ಎಲ್ಲರಿಗೂ ಗೊತ್ತು, ನೀ ಏನು ಹೇಳ್ತೀಯ ಅಂತ. ನಾನು ಎಲ್ಲರಿಗೂ ಗೊತ್ತಿರೋದು ಇಷ್ಟು, ಆದ್ರೆ ಗೊತ್ತಿಲ್ಲದೆ ಇರೋದು ಕೂಡ ಅಕ್ಕಮಹಾದೇವಿಯ ಬಗ್ಗೆ ಎಲ್ಲರಿಗೂ ಬಹಳ ಇದೆ. ಆಕೆ ಮಾಡಿದ ಸಾಧನೆಯ ಬಗ್ಗೆ ಭಾಳಷ್ಟು ಜನ ನಾವು ಸಾಕಷ್ಟು ವಚನಗಳನ್ನು ಓದ್ತೀವಿ, ಅರ್ಥನೂ ಹೇಳ್ತೀವಿ. ಆದ್ರೆ ಅಕ್ಕಮಹಾದೇವಿಯ ಸಾಧನೆಯನ್ನು ನಾವು ತಿಳ್ಕೊಂಡಿದ್ದು ಬಹಳ ಕಡಿಮೆ. ಯಾಕಂದ್ರೆ ಅಂತಹ ಒಂದು ಅಪೂರ್ವ ಜಗತ್ತಿನ ಅಪೂರ್ವ ರತ್ನ, ಅಪೂರ್ವ ಸಾಧಕಿ ಆಕಿ. ಆಧ್ಯಾತ್ಮದ ಉತ್ತುಂಗವನ್ನು ಇಡೀ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಆಧ್ಯಾತ್ಮದ ಉತ್ತುಂಗವನ್ನು ಏರಿದ ಮಹಿಳೆ ಅಂತ ಹೇಳಿದರೆ ಅಕ್ಕಮಹಾದೇವಿ. ಅದಕ್ಕೆ ಅಂತಹ ಅಕ್ಕಮಹಾದೇವಿ ಚಿಕ್ಕಂದಿನಿಂದಲೂ ಎಲ್ಲ ಒಂದು ಕಷ್ಟಗಳನ್ನು ಎದುರಿಸ್ತಾ ಬಂದ್ಲು, ಸಮಾಜವನ್ನು ಎದುರಿಸಿದ್ಲು. ಈ ರೀತಿಯಲ್ಲೇ ಆಕೆ ತನ್ನ ಸಾಧನೆಯನ್ನು ಮಾಡಿದ್ಲು. ಫಸ್ಟ್ಗೆ ಆಕೆ ಒಂದು ಬ್ರೀಫಾಗಿ ಆಕೆದು ಚರಿತ್ರೆ ಹೇಳಿ ಸಾಧನೆ ಕಡೆ ಬರ್ತೀನಿ ನಾನು. ಉಡುತಡಿ ಗ್ರಾಮದಲ್ಲಿ, ಕರ್ನಾಟಕ ರಾಜ್ಯದ ಉಡುತಡಿ ಗ್ರಾಮದಲ್ಲಿ ಸುಮತಿ ಮತ್ತು ನಿರ್ಮಲರೆಂಬ ಶಿವಭಕ್ತರ ಮನೆಯಲ್ಲಿ ಜನಿಸ್ತಾಳೆ. ಆಕೆಗೆ ಮಹಾದೇವಿ ಅಂತ ಹೆಸರಿಡ್ತಾರ. ಆಕೆ ಮೊದಲು ಮಹಾದೇವಿ ಆಗಿದ್ಲು. ಯಾವಾಗ ಆಕೆ ಅನುಭವ ಮಂಟಪದ ಶಿವಶರಣರಲ್ಲಿ ಬಂದು ಸಾಧನೆಯನ್ನು ಆರಂಭಿಸಿದ್ಲು, ಆಗ ಆಕೆ ಅಕ್ಕ ಮಹಾದೇವಿ ಆದ್ಲು. ಆಕಿನ ಅಕ್ಕ ಅಂತ ಕರೆದವರು ಶಿವಶರಣರು. ಅವಾಗ ಅಕ್ಕ ಮಹಾದೇವಿ ಅಂತ ಹೆಸರಿಟ್ರು. ಆಕೆ ಚಿಕ್ಕಂದಿನಿಂದಲೂ ಕೂಡ ಆಧ್ಯಾತ್ಮ ಜೀವಿಯಾಗಿದ್ಲು. ಅವ್ರ ಊರಿನಲ್ಲಿ ಒಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಇತ್ತು, ಅಲ್ಲಿ ಹೋಗ್ತಿದ್ಲು. ಅಲ್ಲಿ ಸ್ವಾಮಿಗಳು ಹೇಳೋವಂತಹ ಎಲ್ಲ ಕೇಳ್ತಿದ್ಲು ಪುರಾಣ ಕಥೆಗಳನ್ನು. ಅವಾಗಲೇ ಆಕೆ ನನಗೆ ಶಿವನೇ ನನ್ನ ಗಂಡ, ಮಲ್ಲಿಕಾರ್ಜುನನೇ ನನಗೆ ಪತಿ ಅಂತ ಹೇಳ್ತಿದ್ಲು. ಅಂತಹ ಅಕ್ಕ ಮಹಾದೇವಿ ಏನಾಯಿತು, ಬೆಳೀತಾ ಬೆಳೀತಾ ತುಂಬ ಸುಂದರವಾದ ಯುವತಿ ಆದ್ಲು. ಹೀಗೆ ಆಗಿನ ಕಾಲದಲ್ಲಿ ರಾಜರ ಒಂದು ಕಾಲ, ಆ ರಾಜರ ಕಾಲದಲ್ಲಿ ಅವರು ಏನು ಬೇಕು ಅಂತಾರೋ ಅದನ್ನು ಅವ್ರು ಪಡ್ಕೊಳ್ತಾ ಇದ್ರು. ಅಂಥ ಒಂದು ಸನ್ನಿವೇಶದಲ್ಲಿ, ಅಂಥ ಕಾಲಘಟ್ಟದಲ್ಲಿ ಈ ಅಕ್ಕ ಮಹಾದೇವಿಯನ್ನ ಆ ಕೌಶಿಕ ಮಹಾರಾಜ ನೋಡ್ತಾನ. ನೋಡಿದ್ರೆ ಈಕೆ ಅಪೂರ್ವ ಸುಂದರಿಯಾಗಿದ್ಲು. ಈಕೆಯಲ್ಲಿ ಮೋಹಿತನಾಗಿ ನನಗೆ ಅವ್ರ ಮನೆಯವರಿಗೆ ಚಾರರನ್ನು ಕಳಿಸ್ತಾನೆ. ನಮಗೆ ನಿಮ್ಮ ಮಗಳನ್ನು ಮದುವೆ ಆಗಬೇಕು ಅಂತ ಆಸೆ ಆಗಿದೆ, ನೀವು ಮಾಡಿಕೊಡ್ರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಮಹಾದೇವಿಯನ್ನೇ ಕೇಳ್ರಿ ನೀವು ಅಂತ. ಅವಾಗ ಅಕ್ಕ ಮಹಾದೇವಿ ಹೇಳ್ತಾಳ, ಆಕಿನ ಕೇಳ್ತಾರ. ಆಕಿ ಪರಿಪರಿಯಾಗಿ ಹೇಳ್ತಾಳ, ನಾನು ಮದುವೆ ಮಾಡ್ಕೊಳಂಗಿಲ್ಲ, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ. ಅವಾಗಲೇ ಈ ವಚನವನ್ನು ಹೇಳ್ತಾಳ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾನೊಲಿದೆನವ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗಾನೊಲಿದೆನವ, ಎಡೆ ಇಲ್ಲದ ಕಡೆ ಇಲ್ಲದ ತೆರಹಿಲ್ಲದ ಚಲುವ, ಕುಲ ಸೀಮೆ ಇಲ್ಲದ ನಿಸ್ಸೀಮ ಚಲುವಂಗಾನೊಲಿದೆನವ, ಕಾರಣ ಚನ್ನ ಮಲ್ಲಿಕಾರ್ಜುನನೇ ಗಂಡ ನಿನಗೆ, ಮಿಕ್ಕವರು ಅವರನ್ನೊಯ್ದು ಒಲೆಯೊಳಗಿಕ್ಕಿರಿ. ಅಂದ್ರ ಒಲೆ ಅಂತ ಅಂದ್ರೆ ಏನು, ಈ ಸಂಸಾರದ ಜಂಜಡವನ್ನ ಆಕಿ ಒಲೆ ಅಂತ ಕರಿತಾಳ. ಯಾರಿಗೆ ಈ ದೇಹದ ಮೇಲೆ ಮೋಹ ಇದೆ,
ಈ ಈ ಸಂಪತ್ತನ್ನು ಭೋಗಿಸ್ಬೇಕು ಅಂತ ಆಸೆ ಇದೆ ಅಂಥವ್ರನ್ನ ಒಲೆಯೊಳಗಿಕ್ಕು ಅಂತಂದ್ರೆ ಆ ಸಂಸಾರ ಅನ್ನೋದು ಒಂದು ಒಲೆ ಇದ್ದಂಗೆ ರೀ. ಅಲ್ಲಿ ಎಷ್ಟೊಂದು ಕಷ್ಟ ನಷ್ಟಗಳು ನೋವುಗಳು ಇರ್ತಾವಲ್ಲ, ಅವೆಲ್ಲ ಒಂದು ಒಲೆಯ ಕಾವುಗಳು ಇದ್ದಂಗೆ. ಅಂಥದ್ರಲ್ಲಿ ಅವ್ರನ್ನೆಲ್ಲರೂ ಈ ಜಗತ್ತಿನ ಗಂಡರನ್ನ ಒಯ್ದು ಇಕ್ಕ್ರಿ, ನನ್ನ ಗಂಡ ಯಾರು ಅಂದ್ರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅಂತ. ಆದರೂ ಕೂಡ ಅವಾಗ ರಾಜರ ಒತ್ತಾಯಕ್ಕೆ ಕಟ್ಟು ಬೀಳಲೇಬೇಕಾಗ್ತಿತ್ತು. ಅವರ ತಂದೆ ತಾಯಿಗಳಿಗೆ ಕಷ್ಟ ಆಗುತ್ತೆ ಮತ್ತು ಇವ್ರು ಬಿಡೋದಿಲ್ಲ ಅಂತ ಗೊತ್ತಾದ್ಮೇಲೆ ಆಕೆ ಕೆಲ ಷರತ್ತುಗಳನ್ನು ಹಾಕಿ ಮದುವೆ ಮಾಡ್ಕೋತಾಳ. ಕೌಶಿಕ ರಾಜನ್ನ ಮದುವೆ ಮಾಡ್ಕೊಂಡ್ಮೇಲೆ ಆಕೆ ಗುರುಲಿಂಗ ಜಂಗಮರ ಸೇವೆಯಲ್ಲೇ ನಾನು ಸದಾಕಾಲ ಇರ್ತೀನಿ, ಲಿಂಗ ಪೂಜೆ ಮಾಡ್ತೀನಿ, ನಾನು ಹೇಳೋವರೆಗೂ ನೀನು ನನ್ನನ್ನು ಮುಟ್ಟಬಾರದು ಅಂತ. ಆದರೆ ಮೊದಲೇ ಇವನಿಗೆ ಆಕೆಯ ಮೇಲೆ ಮನಸ್ಸು, ಕಾಮಂದನಾಗಿರ್ತಾನೆ ಕೌಶಿಕ. ಆಕೆ ಎಲ್ಲ ಷರತ್ತುಗಳನ್ನು ಮುರಿತಾನೆ, ಯಾವುದನ್ನು ಪಾಲಿಸೋದಕ್ಕಾಗೋದಿಲ್ಲ. ಕೊನೆಗೊಂದು ದಿನ ನೀ ಎಲ್ಲ ಷರತ್ತು ಮುರಿದು ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೋಗ್ತಿರ್ತಾಳೆ ಅಕ್ಕ ಮಹಾದೇವಿ. ಆಕೆ ಸೀರೆಯೇ ಎಳೆದು ಬಿಡ್ತಾನೆ ಅವನು. ಎಳೆದು ಇದು ನಾನು ಕೊಡಿಸಿರೋ ಸೀರೆ ನನಗೆ ಕೊಟ್ಟು ಹೋಗು ಅಂತ. ಆಗ ಅಕ್ಕ ಮಹಾದೇವಿ ನೋಡ್ರಿ, ಇನ್ನೂ ಆವಾಗ 15ನೇ ವಯಸ್ಸಿನಲ್ಲಿ ಎಷ್ಟು ಆಕೆಗೆ ಧೈರ್ಯ ಇರಬೇಕು, ದಾಸ್ಯ ಇರಬೇಕು ಮತ್ತು ತನ್ನ ಸಾಧನೆಯ ಮಾರ್ಗದ ಕಡೆ ಹೋಗಬೇಕು ಅನ್ನುವಂತಹ ಒಂದು ತಾಕತ್ತಿರಬೇಕು. ಆ ಸೀರೆಯನ್ನೇ ಬಿಚ್ಚಿ ಹಾಕ್ಬಿಡ್ತಾಳೆ ಆಕೆ. ನಿನ್ನ ಸೀರೆ ಅಲ್ಲ, ನೀನು ತೆಗೆದುಕೋ, ನನಗೆ ನೀನು ಬೇಡ, ನಿನ್ನ ಸೀರೆನೂ ಬೇಡ, ಏನು ಬೇಡ, ನನ್ನ ದಾರಿಯೇ ಬೇರೆ ಇದೆ ಅಂತ ಹಾಗೆ ನಿರ್ವಾಣದಲ್ಲಿ ಆ ಸೀರೆಯನ್ನು ಕಿತ್ತಾಕಿ ಮುಂದೆ ಬಿಟ್ಟು ಆ ಊರನ್ನು ಬಿಟ್ಟು ಬಂದ್ಬಿಡ್ತಾಳೆ. ಮನೆಗೆ ಬರ್ತಾಳೆ ತಾಯಿ ಹತ್ರ. ಅವರು ನಾ ಸಾಧನೆಯನ್ನು ಮಾಡೋದಕ್ಕೆ ಹೋಗ್ತೀನಿ ಅಂತಂದು ಹೋಗ್ತಿರ್ತಾಳೆ. ಹೋಗುವಾಗ ತಂದೆ ತಾಯಿಗಳಿಗೆ ಕಷ್ಟ. ಅಪೂರ್ವ ಲಾವಣ್ಯವತಿ ಮಹಾದೇವಿ ಅಂತಹಾಕಿ ಹಿಂಗೆ ನಿರ್ವಾಣದಲ್ಲಿ ಸಾಧನೆ ಮಾಡ್ತೀನಿ ಅಂತ ಹೋದ್ರ ಸಮಾಜದಲ್ಲಿ ಎಷ್ಟೊಂದು ಕಷ್ಟ ನಷ್ಟಗಳನ್ನು ಆಕೆ ಎದುರಿಸ್ಬೇಕಾಗತ್ತಾ. ಇಂಥ ಒಂದು ಸಂದರ್ಭದಲ್ಲಿ ಅವರು ಏನು ಮಾಡ್ತಾರ, ಅವರ ತಂದೆ ತಾಯಿಗೆ ಹೇಳ್ತಾರ, ಅಲ್ಲಮ್ಮ ನೀನು ಹಿಂಗೆ ಹೊಂಟುಬಿಟ್ಟು ಇಂಥದ ಯೌವನದ ಯುವತಿ ಹಿಂಗೆ ಹೋದ್ರೆ ಮುಂದೆ ಕಷ್ಟ ಅಲ್ಲ ನಿಂಗೆ, ಅಲ್ಲಿ ಎಷ್ಟೆಷ್ಟು ಹೆಂಗಿರ್ತಿ ನೀನು, ಏನು ಊಟ ಮಾಡ್ತಿದ್ದಿ, ಏನು ತಿಂತಿದ್ದಿ ನೀನು, ಹೆಂಗಿರ್ತಿದ್ದಿ ಅಂತಂದು ಕೇಳ್ತಾರ. ಅದಕ್ಕೆ ಅವಾಗ ಒಂದು ವಚನ ಹೇಳ್ತಾಳ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮ ಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನನಗುಂಟು ಅಂತ ಹೇಳ್ತಾಳ. ಅಂದ್ರೆ ಚನ್ನಮಲ್ಲಿಕಾರ್ಜುನನ ಜೊತೆಗಿದ್ದವಳು ನಾನು, ನನ್ನ ಆತ್ಮದಲ್ಲಿ ಚನ್ನಮಲ್ಲಿಕಾರ್ಜುನ ಇದ್ದಾನೆ. ಅಂದ್ರೆ ಇದು ಆತ್ಮ ಪರಮಾತ್ಮನ ಒಂದು ಈ ನಾವು ಅಂಗ ಮತ್ತು ಲಿಂಗ ಅಂತ ಏನು ಶರಣರು ಹೇಳ್ತಿದ್ರಲ್ಲ, ಈ ದೇಹವನ್ನ ಅಂಗ ಅಂತ ಹೇಳ್ತಾರ. ಲಿಂಗ ಅಂದ್ರೆ ಪರಮಾತ್ಮ. ಆ ಪರಮಾತ್ಮ ಅಂದ್ರೆ ಯಾರು? ಚನ್ನಮಲ್ಲಿಕಾರ್ಜುನ ಅಂದ್ರೆ ಶ್ರೀಶೈಲದಲ್ಲಿರುವಂತಹ ಸ್ಥಾಪಿಸಿರುವಂತಹ ಲಿಂಗನನ್ನ ಆಕೆ ಕಾಣಲಿಕ್ಕೆ ಹೋಗೋದಿಲ್ಲ ಅಲ್ಲಿ ಶ್ರೀಶೈಲಕ್ಕೆ. ಆಕೆ ಈ ಜೀವಾತ್ಮ ಆ ಪರಮಾತ್ಮನಲ್ಲಿ ಸೇರೋದಕ್ಕಾಗಿ ಆ ಪರಮಾತ್ಮನೇ ನನಗೆ ಗಂಡ, ಇಲ್ಲಿ ಇದಕ್ಕೆ ಅದಕ್ಕಾಗಿ ನಾನು ಅದನ್ನು ನೋಡೋದಕ್ಕೆ ಹೋಗ್ತೀನಿ. ಅದಕ್ಕೆ ಇದೆಲ್ಲ ನನಗಿದೆ, ಭಿಕ್ಷಾನೆಗಳಿದೆ, ಹಾಳು ದೇಗುಲ ಇದೆ, ಕೆರೆ ಬಾವಿಗಳಿದಾವ. ನನಗೆ ಚನ್ನಮಲ್ಲಿಕಾರ್ಜುನ ಅಂತೂ ನನ್ನೊಳಗಡೆ ಇದ್ದಾನ, ಅವನನ್ನ ಅದಕ್ಕಾಗಿ ನನಗೆ ಯಾವುದೇ ಭಯ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೆ ಗೆಳತಿಯರು ಹೇಳ್ತಾರೆ, ಆಕಿನ ಬಿಟ್ಟು ಕೊಡಬಾರ್ದು ಅಂತ ಒಬ್ಬೊಬ್ಬರೇ ಬಂದು ಆಕಿನ ನಿಲ್ಲಿಸ್ತಾರ. ಗೆಳತಿಯರು ಹೇಳ್ತಾರೆ, ನಮ್ಮನ್ನು ಬಿಟ್ಟು ನೀ ಎಲ್ಲ ಇಷ್ಟು ದಿವಸ ನಮ್ಮ ಜೊತೆಗಿದ್ದೆಲ್ಲ ಹೆಂಗೆ ಹೋಗ್ತೀಯವ ಅಂತ. ಅದಕ್ಕೆ ಹೇಳ್ತಾಳ, ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು, ಕೊಳದಲ್ಲದೆ ಕಿರುವಳ್ಳ ಕೆಳಿಸುವುದೇ ಹಂಸ, ಮಾಮರ ತಳಿತಲ್ಲದೆ ಕೋಗಿಲೆ ಹಾಡುವುದೇ, ಚನ್ನಮಲ್ಲಿಕಾರ್ಜುನನಲ್ಲದೆ ಬೇರೆ ವಿಚಾರಗಳುಂಟೆ ನನಗೆ ಅಂತ ಕೇಳ್ತಾಳ. ಅಂದ್ರ ನವಿಲು ದೊಡ್ಡ ಇದರಲ್ಲೇ ಆಟ ಆಡುತ್ತಾ, ಹಂಸಕ್ಕೆ ಕೊಳನೇ ಬೇಕು. ಆ ರೀತಿ ನನ್ನಂತಹ ಒಂದು ಹೆಣ್ಣಿಗೆ ಯಾವಾಗ ನಾನು ಪರಮಾತ್ಮನನ್ನ ನಂಬಿದ್ದೇನೆ, ಚನ್ನಮಲ್ಲಿಕಾರ್ಜುನನನ್ನ ನಂಬಿದ್ದೇನೆ, ನನ್ನಂಥವಳಿಗೆ ಈ ಎಲ್ಲ ಊರು ಕೇರಿಗಳು, ಈ ಸಂಬಂಧಗಳು, ಈ ಎಲ್ಲ ಸಂಬಂಧಗಳನ್ನು ನಾನು ತೊರೆದು ಬಿಟ್ಟಿದ್ದೀನಿ, ಅದಕ್ಕಾಗಿ ನಾನು ಹೋಗ್ತೀನಿ ಅಂತಾಳೆ. ಆಕೆ ಹೊರಟಿದ್ದ ಎಲ್ಲಿಗೆ ಅಂತಂದ್ರೆ ಅನುಭವ ಮಂಟಪಕ್ಕೆ, ಬಸವಣ್ಣನ ಕಲ್ಯಾಣದಲ್ಲಿರುವ ಬಸವಣ್ಣನವರ ಅನುಭವ ಮಂಟಪಕ್ಕೆ. ಹೌದು, ಆಗಿನ ಕಾಲದಲ್ಲಿ ಈಗ ನಾವು ಎಲ್ಲ ಚಾನೆಲ್ಗಳನ್ನು ನೋಡ್ತೀವ್ರಿ, ಇಲ್ಲ ಟಿವಿಯಲ್ಲಿ ನೋಡ್ತೀವಿ, ಬೇಡ ಫೋನ್ನಲ್ಲೂ ಕೇಳ್ತೀವಿ. ಆಗಿನ ಕಾಲಕ್ಕೆ ಈ ಶರಣರ ಕೀರ್ತಿ, ಅನುಭವ ಮಂಟಪದ ಕೀರ್ತಿ ಅಲ್ಲಿವರೆಗೂ ತಟ್ಟಿತ್ತು, ಉಡುತಡಿಯವರೆಗೂ ಹೋಗಿತ್ತು. ಅಷ್ಟೇ ಏಕೆ, ಕಾಶ್ಮೀರದ ಮಹಾರಾಜ ಇಲ್ಲಿ ಎಂಥದ್ದು ಶರಣನಾಗಿ ಅನುಭವ ಮಂಟಪಕ್ಕೆ ಬರ್ತಾನ, ಮೋಳಿಗೆ ಮಾರಾಯ ಆಗ್ತಾನ. ಆ ಮಹಾರಾಜ ಹೋಗಿ ಕಟ್ಟಿಗೆಯನ್ನು ಕಡಿದು ಮಾರಿ ಶರಣನಾಗಿ ಜೀವನ ಮಾಡ್ತಾನ. ಅಲ್ಲಿವರೆಗೂ ಮುಟ್ಟಿತ್ತು
ಇದು ಶರಣರ ಒಂದು ಈ ಅನುಭವ ಮಂಟಪದ ಒಂದು ಪರಿಮಳ ಸುಗಂಧ ಹೆಂಗಿತ್ತು ಅಂತಂದ್ರ ಅಲ್ಲಿವರೆಗೂ ಮುಟ್ಟಿತ್ತದು. ಅದು ಅವಾಗಿನ ಕಾಲದಾಗ ಹೆಂಗ್ ಮುಟ್ತಿತ್ತು ಅಂತಂದ್ರ ಲಾವಣಿ ಹಾಡುಗಳನ್ನ ಹಾಡ್ತಿದ್ರು. ಈಗ ಒಬ್ರು ಬಾಯಿಂದ ಒಬ್ರಿಗೆ ಒಂದು ಊರಿನಲ್ಲಿ ಹಾಡಿದ ಹಾಡನ್ನ ಇನ್ನೊಂದು ಊರಿಗೆ ಹಾಡೋರು, ಇನ್ನೊಬ್ರು ಬಂದು ಇನ್ನೊಂದು ಊರಿಗೆ ಹಾಡೋರು, ಈ ರೀತಿ ಬೇರೆ ಬೇರೆ ವಿಷಯಗಳೆಲ್ಲ ಅವಾಗ ಹಿಂಗ್ ತಿಳಿತಿದ್ವು. ಕೆಲವೊಂದು ಬಳಿಗಾರರು ಹೇಳ್ತಿದ್ರು. ಈ ರೀತಿ ಆಗ್ಲೂ ಕೂಡ ಜನಪದ ಗೀತೆಗಳನ್ನ ಎಲ್ಲಾ ಬಲ್ಲಿದ ನಮ್ಮ ಕಲ್ಯಾಣ ಬಸವಣ್ಣ ತಂದು ಚೆಲ್ಲಿದನು ಶಿವ ಬೆಳಕ ಅಂತ ಹಾಡ್ತಿದ್ರು. ಹಾಡ್ಬೇಕಾದ್ರ ಅವರು ಅಲ್ಲೆಲ್ಲ ಅನುಭವ ಮಂಟಪದ ವರ್ಣನೆಯನ್ನು ಮಾಡ್ತಿದ್ರು ಆ ಜನಪದ ಗೀತೆಯಲ್ಲಿ. ಅದನ್ನೆಲ್ಲ ಈಕಿ ಕೇಳಿದ್ಲ ಅಕ್ಕ ಮಹಾದೇವಿ. ನನ್ನ ಸಾಧನೆಗೆ ದಾರಿ ಕಾಣಬೇಕು ಅಂತಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಅನುಭವ ಮಂಟಪಕ್ಕೆ ಹೋಗ್ಬೇಕು. ಅಲ್ಲಿ ಶಿವಶರಣರ ಜೊತೆಗೆ ಇರಬೇಕು. ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದನ್ನ ನಾನು ಅಲ್ಲಿ ಕಲ್ತ್ಕೊಳ್ಬೇಕು, ಸಾಧನೆಯನ್ನ ಮಾಡಬೇಕು ಅಂತಂದು ಆಕೆ ಇದಕ್ಕೆ ಯಾವುದು ಅನುಭವ ಮಂಟಪಕ್ಕೆ ನಿರ್ವಾಣದಲ್ಲಿ ಹೊರಡ್ತಾಳೆ. ಎಲ್ಲರನ್ನೂ ಅನುನಯಿಸಿ ಗೆಳತಿಯರನ್ನ, ತಂದೆ ತಾಯಿಯರನ್ನ, ಇಡೀ ಊರೇ ಆಕೆಯನ್ನ ಬೀಳ್ಕೊಡೋದಕ್ಕೆ ನೆರೆದಿರ್ತ ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ಆಕೆ ಎಲ್ಲ ಹೋಗ್ತಾಳ, ಅನುಭವ ಮಂಟಪಕ್ಕೆ ಹೋಗ್ತಾಳ. ಅನುಭವ ಮಂಟಪಕ್ಕೆ ಇದು ಕಲ್ಯಾಣಕ್ಕೆ ಹೋಗ್ತಾಳ. ಕಲ್ಯಾಣಕ್ಕೆ ಹೋದಾಗ ಆಕೆ ಮೊದಲು ಭೇಟಿಯಾಗೋದು ನೀಲಮ್ಮನನ್ನ, ಮಹಾಮನೆ ಬಸವಣ್ಣನವರ ಪತ್ನಿ ನೀಲಮ್ಮನನ್ನ. ಅಲ್ಲಿ ಇಷ್ಟರವರೆಗೂ ಅವ್ರಿಗೆಲ್ಲ ಸಮಾಧಾನ ಹೇಳಿದ್ಲು, ನನಗೇನು ಕಷ್ಟ ಇಲ್ಲ, ಆರಾಮಾಗಿ ಹೋಗ್ತೀನಿ, ನಾನು ಸಾಧನೆ ಮಾಡ್ತೀನಿ ಅಂತ. ಆಗ ನೀಲಮ್ಮ ಕೇಳ್ತಾಳ, ಈಕೆಯ ಒಂದು ಸಾಧನೆ ಮಾಡಕ್ ಹೊರಟವಳು, ಈಕೆ ಎಂಥ ತ್ಯಾಗಿ, ಈಕೆ ಎಂತಹ ಸಾಧಕಿ, ಈಕೆ ಎಂತಹ ಭಕ್ತಳು ಅಂತ ಅನ್ನೋದು ಆ ನೀಲಮ್ಮ ಗೊತ್ತಿರುತ್ತ. ಯಾಕಂದ್ರೆ ಆಕಿನೂ ಧ್ಯಾನಿ, ಈಕಿನೂ ಧ್ಯಾನಿ, ಇಬ್ಬರಿಗೂ ಗೊತ್ತಿರುತ್ತಲ್ಲ. ಅವಾಗ ಈಕೆ ತನ್ನ ಕಷ್ಟವನ್ನು ಹೇಳ್ಕೊತಾಳ ಅಲ್ಲಿ ನೀಲಮ್ಮನ ಹತ್ರ. ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ, ಏರಿಲ್ಲದ ಗಾಯದಲ್ಲಿ ನೊಂದೆನವ, ಸುಖವಿಲ್ಲದೆ ಧಾವತಿಗೊಂಡೆನವ, ಚನ್ನಮಲ್ಲಿಕಾರ್ಜುನ ದೇವರಿಗಾಗಿ ಭಾರದ ಭವಗಳಲ್ಲಿ ಬಿದ್ದೆನವ ಅಂದ್ರ ಇಲ್ಲಿ ಹೇಳ್ಕೊತಾಳ. ಯಾಕಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಾಳ ತಾಯಿ ಅಂತ ಈಕೆ ಮಹಾದೇವಿಗೆ ಗೊತ್ತಾಗುತ್ತಾ. ಅಲ್ಲೇ ಹೇಳ್ತಾಳ, ಕಿಚ್ಚಿಲ್ಲದ ಬೇಗೆ, ಬೆಂಕಿ ಇಲ್ಲದೇ ನಾನು ಸುಟ್ಕೊಂಡು ಹೋಗಿದ್ದೀನಿ, ಗಾಯವಿಲ್ಲದೆ ನಾನು ನೋವನ್ನು ಅನುಭವಿಸ್ತಾ ಇದ್ದೀನಿ, ಯಾವುದೇ ನನಗೆ ಶಾಂತಿ ಸಮಾಧಾನ ಇಲ್ಲದ ಈ ಚನ್ನಮಲ್ಲಿಕಾರ್ಜುನನ ಹುಡುಕುವ ಧಾವಂತದಲ್ಲಿ ಬರೀ ನೋವನ್ನೇ ಉಣ್ತಾ ಇದ್ದೀನಿ ಅಂತ ಹೇಳ್ತಾಳ. ಈಗ ಅಕ್ಕ ಮಹಾದೇವಿ ಇದು ಕಲ್ಯಾಣಕ್ಕೆ ಬಂದದ್ದನ್ನ ಪ್ರಭುದೇವರು, ಶೂನ್ಯ ಶಿವಾಸನದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭುದೇವರು ಏನ್ ಮಾಡ್ತಾರ, ತಮ್ಮ ದಿವ್ಯ ದೃಷ್ಟಿಯಲ್ಲಿ ಕಾಣ್ತಾರ, ಧ್ಯಾನದ ದೃಷ್ಟಿಯಲ್ಲಿ ಅವರು ಅದನ್ನು ಕಾಣ್ತಾರ. ಅವರು ಬಸವಣ್ಣನವರನ್ನ, ಬಸವೇಶ ಈಗ ಇಲ್ಲಿ ನಮ್ಮೆಲ್ಲರಿಗೂ ಅಕ್ಕನಾಗುವಂತಹ ಸಾಧಕಿ ಕಲ್ಯಾಣ ನಗರಕ್ಕೆ ಬಂದಿದ್ದಾಳೆ, ಆಕೆಯನ್ನ ಸ್ವಾಗತಿಸುವುದಕ್ಕಾಗಿ ಒಬ್ಬ ಮಹಾನ್ ಶರಣರನ್ನ ಕಳಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ಬಸವಣ್ಣನವರು ಕಿನ್ನರಿ ಬೊಮ್ಮಯ್ಯನವರನ್ನ ಕಳಿಸ್ತಾರೆ. ಅಕ್ಕ ಮಹಾದೇವಿಯನ್ನ ಸ್ವಾಗತ ಮಾಡೋದಕ್ಕಾಗಿ ಕಿನ್ನರಿ ಬೊಮ್ಮಯ್ಯನನ್ನ ಕಳಿಸ್ತಾರ. ಅವರು ಕಿನ್ನರಿ ಬೊಮ್ಮಯ್ಯನವರು ಹೋಗಿ ಅನುಭವ ಮಂಟಪದಿಂದ ಹೊರ ಹೋಗಿ ಆಕೆಯನ್ನ ಎಲ್ಲ ಸಕಲ ಗೌರವದಿಂದ ಕರ್ಕೊಂಡು ಬರೋದಕ್ಕಂತ ಹೋಗ್ತಾರ. ಆಗ ಅವರು ಸುಮ್ಮನೆ ಕರೆಯೋದಿಲ್ಲ, ಆಕೆಯಿಂದ ಅಲ್ಲಿ ಕೂಡ ಅವರು ಪರೀಕ್ಷೆ ಮಾಡ್ತಾರ ಶರಣರು. ಯಾಕೆ ಅಂತಂದ್ರ ಈಗ ಒಬ್ಬ ಹೆಣ್ಣು ಮಗಳು, ಈಗಿನ ಕಾಲದಲ್ಲೇ ನಾವು ಧ್ಯಾನಕ್ಕೆ ಬರ್ಬೇಕಾದ್ರೆ 100 ಜನರು ಕೇಳಿ ಪರ್ಮಿಷನ್ ತಗೊಂಡು ಮನೆಯಾಗಿದ್ದವ್ರದೆಲ್ಲ ಕೇಳ್ಕೊಂಡು ಬರ್ಬೇಕಾಗ್ತಿರ್ತೈತಿ. ಆ ಒಂದು ಸಂದರ್ಭದಲ್ಲಿ ಆಕೆ ಎಲ್ಲವನ್ನೂ ತ್ಯಜಿಸಿ ಬಂದಾಳ ಅಂದ್ರೆ ಈಕೆ ಎಷ್ಟು ಗಟ್ಟಿಗಿತ್ತಿ ಇರಬೇಕು, ಈಕೆಯಲ್ಲಿ ಎಷ್ಟೊಂದು ಶಕ್ತಿ ಇರಬೇಕು, ವಿಲ್ ಪವರ್ ಅಂತೀವಲ್ಲ ನಾವು, ಆತ್ಮವಿಶ್ವಾಸ ಎಷ್ಟಿರ್ಬೇಕು, ಅದನ್ನ ಪರೀಕ್ಷೆ ಮಾಡ್ಬೇಕಲ್ಲ. ಈಗ ಇವರು ಹಂಗೆ ಒಪ್ಕೊಂಡ್ಬಿಟ್ರೆ ಜನ ಎಲ್ಲ ಏನಂತಾರೆ, ಸಮಾಜ ಏನನ್ನತ್ತೆ, ಜಗತ್ತೇನನ್ನತ್ತೆ. ಯಾರೋ ಒಬ್ಬ ಹೆಣ್ಮಗಳು ತನ್ನ ಸೀರೆಯನ್ನು ತ್ಯಜಿಸಿ ನಾನು ನಿರ್ವಾಣದಲ್ಲಿ ಬಂದೆ ಅಂದಿದ ತಕ್ಷಣ ಇವರೆಲ್ಲ ಒಪ್ಕೊಂಡ್ಬಿಟ್ರಲ್ಲ ಶರಣರು ಅಂತ ಇವ್ರಿಗೂ ಕೆಟ್ಟ ಹೆಸರು. ಆಮೇಲೆ ಆಕೆಯ ಒಂದು ಗುಣವನ್ನ ಇವರು ತೋರಿಸ್ಬೇಕಾಗಿತ್ತು, ಜಗತ್ತಿಗೆ ತಿಳಿಸ್ಬೇಕಾಗಿತ್ತು. ಯಾರು ಅಕ್ಕ ಮಹಾದೇವಿ ಎಂಥ ಹಾಕಿದ್ಲು, ಆಕೆ ವೀರ ವಿರಾಗಿಣಿ ಅನ್ನೋದನ್ನ ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅದಕ್ಕಾಗಿ ಇವರೆಲ್ಲ ಪರೀಕ್ಷೆಗಳನ್ನ ಮಾಡ್ತಾರ. ಆಕೆಯನ್ನ ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರ. ಇವ್ರು ಕೇಳ್ತಾರ, ಕಿನ್ನರಿ ಬೊಮ್ಮಯ್ಯನವರು, ಕಾಯದೊಳು ಕಳವಳವಿರಲು ಪ್ರಾಣದೊಳಗೆ ಮಾಯ ಇರಲು ಅದೇ ತರ ಮನಸ್ಸಲ್ಲದು ನಿರ್ವಾಣ ತ್ರಿಪುರಾಂತಕೇಶ್ವರ ಮಹಾಲಿಂಗನು ನಿಮಗೆ ಸಂಸಾರ ಎಂಬನಲ್ಲದೆ ಕೃಪೆ ಮಾಡಲಾರ ನೋಡ ಮರುಳ ಅಂತ ಕೇಳ್ತಾರೆ ಇವರು. ಯಾರು? ಕಿನ್ನರಿ ಬೊಮ್ಮಯ್ಯನವರು. ಅವರು ಒಬ್ರು ಮಹಾಶರಣರು. ಅವ್ರು ಕೇಳಿದಾಗ ನಿನ್ನ ಕಾಯದಲ್ಲಿ ಕಳವಳ ಇದೆ, ಇನ್ನು ಮನಸ್ಸಿನಲ್ಲಿ ದುಃಖ ಇದೆ, ಇಂಥದ್ರೊಳಗೆ ನೀನ್ ನಿರ್ವಾಣ ಆಗಿ ಬಂದಿ ಅಂತಂದ್ರ ಯಾರು ಒಪ್ಕೊಳ್ಳೋದಿಲ್ಲ. ಅದನ್ನ ನೀ ಅದನ್ನ ತೋರಿಸ್ಬೇಕಲ್ಲ, ನೀನ್ ನಿರ್ವಾಣ ಅನ್ನೋದನ್ನ ಅಂತಂದು ಆಕೆನ ಕೇಳ್ತಾರ. ಅದಕ್ಕೆ ಅಕ್ಕ ಮಹಾದೇವಿ ಉತ್ತರನ ಕೊಡ್ತಾಳ. ಅಂಗದ ಸುಖದಿಂದ ಲಿಂಗವನು
ಲಿಂಗ ಸುಖದಿಂದ ಅಂಗ ಸುಖವ ಗೆಲಿದೆನು. ಮನದ ಭಂಗವ ಜ್ಞಾನ ಸುಖದಿಂದ, ಕರುಣದ ಕತ್ತಲೆಯ ಬೆಳಕಿನಂಬರದಲ್ಲಿ, ಯೌವನದ ಮಿಂಚಿನಲ್ಲಿ ಹೊಳೆವ ಕಾಮನ ಸುಟ್ಟು ಧರಿಸಿದ ಭಸ್ಮವ ನೋಡು ಅಂತಾಳೆ. ನಾನು ಈಗೇನು ಹಣಿ ಮೇಲೆ ಭಸ್ಮ ಧರಿಸಿನಲ್ಲ, ಇದು ಯಾವ ಭಸ್ಮ ಅಂತಂದ್ರ ನಾನು ಕಾಮನನ್ನ ಸುಟ್ಟು ಧರಿಸಿದಂಥ ಭಸ್ಮ. ಇದು ಯಾರೋ ಮಾಡಿ ಕೊಟ್ಟಿರೋದಲ್ಲ. ಅದಕ್ಕಾಗಿ ನಾನು ಎಲ್ಲವನ್ನೂ ತೊರೆದು ಎಲ್ಲವನ್ನೂ ಜಯಿಸಿನೇ ಇಲ್ಲಿಗೆ ಬಂದಿದ್ದೀನಿ. ನೀವು ನನ್ನನ್ನ ಪ್ರಶ್ನೆ ಮಾಡಬೇಡಿ ಅಂತ ಹೇಳ್ತಾಳ ಅಕ್ಕ ಈಗ ಅಕ್ಕ ಮಹಾದೇವಿ ಆದ್ಲು. ಮಹಾದೇವಿ ಯಾವಾಗ ಕಲ್ಯಾಣಕ್ಕೆ ಬಂದ್ಲು ಅವಾಗ ಆಕೆನ ಅಕ್ಕ ಮಹಾದೇವಿ ಆದ್ಲು. ಬಂದು ಕೈ ಮುಗಿದು ನಿರ್ವಾಣದಲ್ಲಿ ಎಲ್ಲ ಶರಣರು ಕೂತಿದ್ದಾರೆ ಅನುಭವ ಮಂಟಪದಲ್ಲಿ. ಬಂದು ಕೈ ಮುಗಿದು ತಲೆ ಬಗ್ಗಿಸ್ಕೊಂಡು ನಿಂತ್ಲು ಅಕ್ಕ ಮಹಾದೇವಿ. ಆಗ ಪ್ರಭುದೇವರು ಅಧ್ಯಕ್ಷರು ಅವರು ಹಂಗೆ ಒಪ್ಕೊಳಂಗಿಲ್ಲಲ್ಲ, ಮತ್ತೆ ಪ್ರಶ್ನೆ ಮಾಡ್ತಾರ ಅಕ್ಕಿನ. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಎಂದರೆ ಮುನಿವರು ನಮ್ಮ ಗುಹೇಶ್ವರನ ಶರಣರು, ಪತಿಯ ಕುರು ಹೇಳಬಲ್ಲಡೆ ಇತ್ತ ಬಂದು ಕುಳ್ಳಿರು, ಇಲ್ಲದಿದ್ದರೆ ತೊಲಗಾಚೆ. ಆಕಿ ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸಿ ಯಾವ್ಯಾವ ರೀತಿಯಲ್ಲಿ ನೋವನ್ನು ಉಂಡು ಅಲ್ಲಿಗೆ ಬಂದ್ಲು. ಹಿಂಗೆ ಹೇಳ್ಬಿಟ್ರಿ ಇವರು, ಯಾರು ಪ್ರಭುದೇವರು ಹಿಂಗೆ ಹೇಳ್ಬಿಟ್ರು. ಏನಂತ? ಉದಮದದ ಯೌವನವನ್ನು ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಎಂದರೆ ಮುನಿವರು ನಮ್ಮ ಗುಹೇಶ್ವರನ ಶರಣರು, ನಿನ್ನ ಪತಿಯ ಕುರುಹು ಹೇಳಬೇಡದೆ ಇತ್ತ ಬಂದು ಕುಳ್ಳಿರು, ಇಲ್ಲಿದ್ದರೆ ತೊಲಗಾಚೆ. ತೊಲಗಾಚೆ ಅಂದ್ಬಿಟ್ರಲ್ಲ. ಅವಾಗ ಅಕ್ಕ ಮಹಾದೇವಿಗೆ ಬಹಳ ನೋವಾಗುತ್ತ. ಆದ್ರೂ ಆಕಿ ಎಲ್ಲದಕ್ಕೂ ರೆಡಿಯಾಗಿನೇ ಬಂದಿರ್ತಾಳಲ್ಲ, ಉತ್ತರ ಕೊಡ್ತಾಳ. ಗುರುವೇ ತೆತ್ತಿಗನಾಗಿ ಲಿಂಗ ಮಧುವಣಿಗನಾಗಿ ನಾನು ಮಧುಮಗಳಾಗಿ ಶರಣ ತಂದೆ ತಾಯಿಗಳು ಪ್ರಭುವಿನ ಮನೆಗೆ ಸ್ವಯವೆಪ್ಪ ವರವ ನೋಡಿ ಮದುವೆ ಮಾಡಿದರೆ ನನಗೆ. ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನನೇ ಗಂಡ ನೆನಗೆ ಅಂತ ಹೇಳ್ತಾಳ. ಏನಂದ್ರ ನನಗ ಗುರುನ ನನ್ನ ಹಿತೈಸಿ ಎಲ್ಲಾ ನನ್ನ ಕಷ್ಟ ಸುಖಗಳನ್ನ ನೋಡ್ಕೊಳ್ಳೋರು ಅಥವಾ ಎಲ್ಲ ರೀತಿಯಲ್ಲೂ ನನ್ನ ಸಲುಹಿದವರು ಅವರೆಲ್ಲ ಸೇರಿ, ಮತ್ತು ಶರಣರೇ ನನಗೆ ತಂದೆ ತಾಯಿಗಳು ಸೋದರರು, ಅವರೆಲ್ಲರೂ ಸೇರಿ ನನಗೆ ಯಾರಿಗೆ ಮದುವೆ ಮಾಡಿಕೊಡ್ತಾರ ಅಂದ್ರೆ ಚೆನ್ನ ಮಲ್ಲಿಕಾರ್ಜುನಿಗೆ ಮದುವೆ ಮಾಡಿಕೊಡ್ತಾರ. ಅದಕ್ಕಾಗಿ ನಾನು ಚೆನ್ನ ಮಲ್ಲಿಕಾರ್ಜುನನ ನನ್ನ ಪತಿ ಕುರುಹು ಹೇಳ್ರಿ ಅಂತ ಅಂದು ಹೇಳಿದ್ರಲ್ಲ ನೀವು. ಚೆನ್ನ ಮಲ್ಲಿಕಾರ್ಜುನ ನನ್ನ ಪತಿ, ಅದಕ್ಕಾಗಿನೇ ನೀವು ನನ್ನನ್ನು ಸೇರಿಸ್ಕೊಳ್ರಿ ಅನುಭವ ಮಂಟಪಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳ. ಅವಾಗ ಅಷ್ಟಾದ್ಮೇಲೆ ಅದಕ್ಕಂತಾರೆ ಈಗ ಪ್ರಭುದೇವ್ರು ಮತ್ತೊಂದು ಪ್ರಶ್ನೆ ಕೇಳ್ತಾರ. ನೆರೆ ತಪ್ಪು ಹೊರಿಸಿ ನೀನಿಲ್ಲಿ ಬಂದಿದೆ ಎಂಬುದು ನಿಜವು, ತೊರೆದು ಸೀರೆಯ ನಿರ್ವಾಣದೊಡೆ ಬಂದೆ ಭ್ರಾಂತಿಯದು ತೊಲಗಲಾರದು, ತನುವಿಗೆ ಕೇಶವೆಂಬ ಸೀರೆ ಮನೆಯಾಯಿತು, ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ನೀನು ಏನೋ ನೆಮ ಹೇಳಿ ಕೌಶಿಕನನ್ನ ಧಿಕ್ಕರಿಸಿ ಬಂದೆ, ಆದ್ರ ಸೀರೆಯನ್ನೇನು ತೊರೆದೆ, ಆದ್ರೆ ಕೇಶದ ಒಂದು ಅಂಬ್ರವನ್ನ ಯಾಕೆ ಉಟ್ಕೊಂಡೆ ಅಂತಂದು ಮತ್ತೊಂದು ಪ್ರಶ್ನೆ ಮಾಡ್ತಾರ. ಅದಕ್ಕೆ ಹೇಳ್ತಾಳ ಆಕಿ ಅಕ್ಕ ಮಹಾದೇವಿ ಮತ್ತೊಂದು ಪ್ರಶ್ನೆ ಕೇಳ್ತಾಳ ಅದೇ ರೀತಿನೇ. ದೇವನೊಲಿಯದೆ ನೀನೊಲಿಸಿದೆ ಎಂಬ ನುಡಿಯೇತಕ್ಕೆ ಭಾವ ಶುದ್ಧವಾದಲ್ಲಿ ಸೀರೆಯನ್ನಳಿದು ಕೂದಲು ಮರೆ ಮಾಡಿದೆ ಏಕೆ? ಅಂತರಂಗದ ನಾಚಿಕೆ ಬಹಿರಂಗದಲ್ಲಿ ತೋರಿತ್ತು, ಗುಹೇಶ್ವರ ಲಿಂಗದ ವರವಲ್ಲ ನೋಡ. ಅವಾಗ ಇವ್ರು ಮತ್ತದೇ ಹೇಳ್ತಾರ, ನಿನ್ಗ ಒಳಗ್ ನಾಚಿಕೆ ಐತಿ, ನನ್ಗೇನು ಯಾವ್ದು ನಾಚಿಕೆ ಇಲ್ಲ, ನಾನು ಮಲ್ಲಿಕಾರ್ಜುನನ ಒಂದು ಸತಿ ಅಂತ ಹೇಳ್ತೀಯ, ಆದ್ರ ನಿನ್ಗೆ ನಾಚಿಕೆ ಐತಿ, ಅದಕ್ಕೆ ನೀವು ಮುಚ್ಕೊಂಬಂದಿದಿ, ಇದಕ್ಕೆ ಉತ್ತರ ಹೇಳು ಅಂತ ಕೇಳ್ತಾರ. ಅದಕ್ಕೆ ಅಕ್ಕಮಾದೇವಿ ಉತ್ತರ ಹೇಳ್ತಾಳ್ರಿ. ಫಲ ಪಕ್ವವಾದಲ್ಲದೆ ಸಿಪ್ಪೆಯ ಒಪ್ಪಗೊಡದಣ್ಣ, ಕಾಮನ ಮುದ್ರೆಯ ಕಂಡು ನಿಮ್ಮ ಮನನೊಂದೀತೆಂದು ಮುಚ್ಚಿದೆ, ಮತ್ತೇನಿಲ್ಲ ಚೆನ್ನ ಮಲ್ಲಿಕಾರ್ಜುನನ ಒಳಗಾದವಳ ನುಡಿಸದಿರಣ್ಣ. ಈಕೇನ್ ಹೇಳ್ತಾಳ? ಫಲ ಹಣ್ಣು ಪಕ್ವವಾದ್ಮೇಲೆ ಅದ್ರ ಸಿಪ್ಪೆ ಸುಲಿಯೋದಕ್ಕೆ ಬರುತ್ತಾ, ನಾ ಇನ್ನೂ ಪಕ್ವವಾಗಿಲ್ಲ, ಅದಕ್ಕ ಅದನ್ನ ಈಗ ಸುಲಿಯಕ್ ಬರೋದಿಲ್ಲ. ಕಾಮನ ಮುದ್ರೆ ಕಂಡು ಇಲ್ಲಿರುವ ಶರಣರಿಗೆ ಇದು ಮನನೊಂದೀತೆಂದು ಮುಚ್ಕೊಂಡು ಬಂದಿನಿ, ಅದಕ್ಕ ಚೆನ್ನ ಮಲ್ಲಿಕಾರ್ಜುನನ ಒಳಗಾದವಳ ನುಡಿಸದರಣ್ಣ, ಅಂದ್ರೆ ನನ್ನನ್ನು ಕಾಡ್ಬೇಡ್ರಿ, ನುಡಿಸ್ಬೇಡ್ರಿ ಅಂತ ಹೇಳಿ ನೋವಿನಿಂದ ಅಲ್ಲಿ ಸುಮ್ಮನೆ ಹೇಳ್ತಾಳಕ್ಕೆ. ಅಂದಾಗ ಇವರು ಆಕೆ ಗುಣ ಎಂಥದ್ದು, ಆಕೆ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಇವ್ರು ಪ್ರಶ್ನೆ ಮಾಡಿ ಮಾಡಿ ಹೊರಗೆ ತೆಗಿತಾ ಇದ್ದಾರೆ. ಆಕೆ ಅವ್ರಿಗೆಲ್ಲ ಉತ್ತರನ ಕೊಡ್ತಾ ಇದ್ದಾಳೆ. ಅದು ಆದ್ಮೇಲೆ ಮತ್ತೆ ಬಸವಣ್ಣನವರು ಒಂದು ಬಹಳಷ್ಟು ವಿವರವಾಗಿ ಹೇಳಂಗಿಲ್ಲ, ನಾ ಇಲ್ಲಿ ಸ್ವಲ್ಪ ಹೇಳ್ತೀನಿ, ಟೈಮ್ ಬಹಳ ಇಲ್ಲ. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರ, ನಿನಗಿನ್ನು ಹೆಣ್ಣು ಗಂಡು ಅನ್ನೋ ಭೇದ ನಿನ್ನಲ್ಲಿ ಉಳ್ಕೊಂಡಿದೆ, ನಾ ಹೆಣ್ಣು ನೀ ಗಂಡು ಅನ್ನೋ ಭೇದ ಇರೋದು, ಅದನ್ನ ಅಳೆಯವರೆಗೂ ನಿನಗ ಮುಕ್ತಿ ಸಿಗಂಗಿಲ್ಲ ಅಂತಾರೆ. ಅರ್ಧನಾರೀಶ್ವರ ಅಂತ ಹೇಳ್ತೀವಿ, ಪ್ರತಿ ಹೆಣ್ಣಿನಲ್ಲೂ
ಒಂದು ಗಂಡಿನ ಅಂಶ ಇದೆ, ಪ್ರತಿ ಗಂಡಿನಲ್ಲೂ ಒಂದು ಹೆಣ್ಣಿನ ಅಂಶ ಇದೆ. ಅರ್ಧನಾರೀಶ್ವರ ಶಿವ ಮಾತ್ರ ಅಲ್ಲ, ಇಲ್ಲಿ ಇರುವ ನಾವೆಲ್ಲರೂ ಶಿವನ ಅಂಶವೇ, ನಾವೆಲ್ಲರೂ ಶಿವರೇ. ನಮ್ಮಲ್ಲಿ ಪ್ರತಿ ಒಂದು ಹೆಣ್ಣಿನಲ್ಲಿ ಕೂಡ ಗಂಡಿನ ಈಗ ಇಲ್ಲ ಅಂದ್ರೆ ಆಕೆ ಎಂತೆಂಥ ಕಷ್ಟಗಳನ್ನ ಎಂತೆಂಥ ನೋವುಗಳನ್ನ ಎದುರಿಸ್ತಾಳ, ಹೋರಾಡ್ತಾಳ. ಆಮೇಲೆ ಪುರುಷರು ಕೂಡ ಒಂದೊಂದು ಸಿದ್ರೊಳಗ ಬಹಳ ಮೃದುವಾಗ್ತಾರ, ಅಳ್ತಾರ ಅಂದಾಗ ಅವರಲ್ಲೂ ಹೆಣ್ಣದಳ, ಇಲ್ಲಿ ಗಂಡದನ. ಹಿಂಗಿದ್ದಾಗ ನೀನು ಅದನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾರ, ನೀನು ಹೆಣ್ಣು ಗಂಡ ಭೇದ ಅದಿಲ್ಲ ಅಂತಾರ. ಆದ್ರ ಅಕ್ಕಮಹಾದೇವಿ ಹೇಳ್ತಾಳ ಇದು ತಪ್ಪು, ನಾನು ಇದನ್ನ ಅಳದೀನಿ ಅಂತ ಹೇಳ್ತಾಳ. ಅದಕ್ಕೂ ಒಂದು ವಚನದಲ್ಲಿ ಹೇಳ್ತಾಳ, ಕಾಮ ನಮ್ ಗೆಲಿದೆನೋ ಬಸವ ನಿಮ್ಮ ಕೃಪೆಯಿಂದ, ಸೋಮದರ ನಳಿರ್ಪೆನೋ ಬಸವ ನಿಮ್ಮ ದಯೆಯಿಂದ, ನಾಮದಲ್ಲಿ ಹೆಂಗಸಾದೊಡೇನಾಯಿತು ಭಾವಿಸದೊಡೆ ಗಂಡು ರೂಪವೋ ಬಸವ ನಿಮ್ಮ ಕರುಣೆಯಿಂದ, ಅತಿಕಾಮಿ ಚನ್ನ ಮಲ್ಲಿಕಾರ್ಜುನ ನಂಗೆ ತೊಡರ ನಿಕ್ಕಿ ಎರಡಿಲ್ಲದೆ ಬೆಳೆದನೋ ಬಸವ ನಿಮ್ಮ ದಯೆಯಿಂದ. ಈಗ ನಾ ಇಲ್ಲಿ ಏನೇನಾಗಿನಿ ಇದೆಲ್ಲ ನಿಮ್ಮ ಕರುಣೆಯಿಂದ ಆಯ್ತು ಅಂತ ಹೇಳ್ತಾಳ ಬಾಪ್ಪ ಬಸವಣ್ಣವ್ರಿಗೆ ಅಕ್ಕ ಮಹಾದೇವಿ. ಯಾಕಂದ್ರ ಈಕಿ ಅವರು ಬೆಳೆಸಿದ ಅನುಭವ ಮಂಟಪದಲ್ಲಿ ನಡೆದ ಕತೆ ಅವನ್ನೆಲ್ಲ ಕೇಳ್ಕೊಂಡೇನೆ ಈಕಿಗೆ ಒಂದು ವೈರಾಗ್ಯ ಬಂದಿತ್ತು ಮೊದ್ಲು. ಅಲ್ಲಿಯ ಒಂದು ಇದರದ್ದು ಅಧ್ಯಾತ್ಮದ ವಿಷಯವನ್ನ ತಿಳ್ಕೊಂಡೇನೆ ಅಕ್ಕ ಮಹಾದೇವಿಗೆ ವೈರಾಗ್ಯ ಬಂದಿತ್ತು. ಅದಕ್ಕೆ ಹಿಂಗೆ ಹೇಳ್ತಾಳ, ನಿನ್ನ ದಯೆಯಿಂದ ನಾನು ಇವೆಲ್ಲವನ್ನು ಗೆದ್ಬಿಟ್ಟಿನಿ ಅದಕ್ಕೆ ಅಂತ ಹೇಳ್ತಾಳ. ಇದಿಷ್ಟೆಲ್ಲ ಪರೀಕ್ಷೆ ಮಾಡಿ ಆಕೆಯನ್ನು ಅವ್ರು ಒಪ್ಕೊಳ್ತಾರ. ಯಾರು ಶಿವಶರಣರು ಎಲ್ಲರೂ ಒಪ್ಕೊಳ್ತಾರ ಅನುಭವ ಮಂಟಪದಲ್ಲಿ. ಅದಕ್ಕೆ ಸಿದ್ದರಾಮೇಶ್ವರ ಹೇಳ್ತಾರ, ಮರೆವಿನ ಮಾನವರಿಗೆ ಹಿರಿದು ಕಿರಿದೆಂಬ ಭೇದ ಉಂಟು, ಅರಿವಿನ ಸ್ವರೂಪಳಾದ ಅಕ್ಕ ಮಹಾದೇವಿಗೆ ಇಲ್ಲ ಅಂತಾರ ಅವ್ರು. ಇದು ಮರೆವಿನ ಮಾನವರಿಗುಂಟು, ಆದ್ರ ಅಕ್ಕ ಮಹಾದೇವಿ ಅಂತ ಅಲ್ಲ. ಆಕಿ ಮಹಾಶರಣೆ, ಆಕಿ ಮಹಾತ್ಯಾಗಿ. ಅದಕ್ಕಾಗಿ ಆಕೆಗೆ ಇಂತಹ ಯಾವ ಅಂಶಗಳು ಆಕೆಯಲ್ಲಿ ಇಲ್ಲ. ಆಕೆಗೆ ಶರಣೆಂದು ಬದುಕಿದೇನು ಚೆನ್ನ ಬಸವಣ್ಣ ಅಂತ ಹೇಳ್ತಾರ. ಅಂದ್ರ ನಾನು ಆಕೆಗೆ ಶರಣ ಅಂತೀನಿ ಅಂತ. ಎಲ್ಲರೂ ಒಳ್ಳೆಯದನ್ನ ಯಾರ ಗುಣಕ್ಕೆ ಮತ್ಸರ ಇಲ್ಲ. ಅದಕ್ಕೆ ಹಿರಿಯರು ಕಿರಿಯರು ಅಥವಾ ವಯಸ್ಸಿನ ಭೇದ ಇಲ್ಲ. ಎಲ್ಲಿ ಒಳ್ಳೆಯದಿರುತ್ತೋ, ಎಲ್ಲಿ ತ್ಯಾಗ ಇರುತ್ತೋ, ಎಲ್ಲಿ ಸಾಧನೆ ಇರುತ್ತೋ ಅಲ್ಲಿ ಎಲ್ಲರೂ ಗೌರವ ಕೊಡಬೇಕು. ದೊಡ್ಡವರು ಸಣ್ಣವರು ಅಂತಿಲ್ಲ. ಸಾಧನೆ ಮಾಡಿದವರಿಗೆ, ತಪಸ್ವಿಗಳಿಗೆ ಅವರ ವಯಸ್ಸನ್ನು ಯಾರು ನೋಡೋದಿಲ್ಲ, ಹೋಗಿ ಕಾಲಿಗೆ ಬೀಳ್ತಾರೆ ಅವರಿಗೆ. ಯಾಕಂತಂದ್ರ ಅದು ಅವರ ಸಾಧನೆಯ ಒಂದು ಅವ್ರು ಗಳಿಸಿದಂತಹ ಒಂದು ತೇಜಸ್ಸು. ಅದಕ್ಕಾಗಿ ಅವ್ರು ಹಂಗಂತಾರ. ಅದಕ್ಕೆ ಚನ್ನಬಸವಣ್ಣನವ್ರು ಹೇಳ್ತಾರ, ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನವರ 5 ವಚನ. ಇವರೆಲ್ಲರ ಇಷ್ಟು ವಚನಗಳಿಗೆ ಅಕ್ಕ ಮಹಾದೇವಿಯ 1 ವಚನ ನಿರ್ವಚನ ಕಾಣ ರಾಮನಾಥ ಅಂತ ಹೇಳ್ತಾರೆ. ಅಂದ್ರ ಎಷ್ಟು ಇದು ಆಕೆಯಲ್ಲಿ ಎಷ್ಟೊಂದು ತತ್ವ ಇತ್ತು, ಶಕ್ತಿ ಇತ್ತು. ಅಂದ್ರ ಅಂತಹ ಶರಣರ ಒಂದು ದೊಡ್ಡ ಗುಂಪೆ ಇತ್ತು. ಅಲ್ಲಿ ಹೆಣ್ಮಕ್ಳು ಇದ್ರು, ಲಿಂಗಮ್ಮನಂತವ್ರು, ಅವ್ರ ನೀಲಮ್ಮ, ಗಂಗಮ್ಮ ಎಲ್ಲ ಇದ್ರೇನು ಈಕೆಯಿಂದ ಎಲ್ಲಾ ಶರಣರು ಇಷ್ಟು ಪರೀಕ್ಷೆ ಮಾಡಿ ಒಪ್ತಾರ ಅಂತಂದ್ರ ಆಕೆಯಲ್ಲಿ ಎಂತಹ ತೇಜಸ್ ಇದ್ದಿರ್ಬೇಕು. ಆಕಿ ವಿರಾಗಿಣಿ ಅಷ್ಟೇ ಅಲ್ಲ, ವೀರಳು ಆಗಿದ್ಲು ಅಂತ. ಎಲ್ಲದನ್ನು ಎದುರಿಸೋದಕ್ಕ ಯುದ್ಧದೋಪಾದಿಯಲ್ಲಿ ಆಕಿ ಎಲ್ಲವನ್ನು ಎದುರಿಸ್ತಾ ಬರ್ತಾಳ. ಹಿಂಗಾಗಿ ಇದು ಅಕ್ಕ ಮಹಾದೇವಿ ಇವರೆಲ್ಲರೂ ಒಪ್ಕೊಳ್ತಾರ. ಒಬ್ಬೊಬ್ರು ಒಂದೊಂದನ್ನು ಕಲಿಸ್ತಾರ. ಅದನ್ನೆಲ್ಲ ಹೇಳಕ್ ಆಗಲ್ಲ ನಂಗೆ. ಇಲ್ಲಿಗೆ ಸಾಧನೆಯನ್ನ ಹೆಂಗ್ ಮಾಡಬೇಕು ಅನ್ನೋದನ್ನ ಒಬ್ಬೊಬ್ಬ ಶರಣರು ಒಂದೊಂದು ಅಂಶವನ್ನ ಅಕ್ಕ ಮಹಾದೇವಿಗೆ ಹೇಳ್ಕೊಡ್ತಾರ. ಅದಕ್ಕೆ ಆಕೆ ಹೇಳ್ತಾಳಲ್ಲ, ಅದಕ್ಕೆ ಹೇಳ್ತಾಳ, ನಾನು ಶರಣರ ಸಂಘದಿಂದ ಇಷ್ಟು ಉಜ್ವಲವಾಗಿ ಬೆಳೆದೆ. ಅದಕ್ಕೊಂದು ವಚನ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆಯದು, ಸಂಘದಿಂದಲ್ಲದೆ ಸರ್ವ ಸುಖ ತೋರದು. ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಅನುಭಾವಿಗಳ ಸಂಘದಿಂದ ನಾನು ಸುಖಿಯಾದೆ. ಅವರು ಮೊದ್ದು ಬೈದಿರ್ಬೋದು, ಆಮೇಲೆ ಎಲ್ಲಾ ರೀತಿನ ಆಕೆ ಅವರು ತೋರಿಸಿದ ಪ್ರೀತಿ ವಿಶ್ವಾಸ ಎಲ್ಲದಕ್ಕೂ ಆಮೇಲೆ ಆಕೆಗೆ ಮುಕ್ತಿಯ ಮಾರ್ಗವನ್ನ ತೋರಿಸ್ತಾರ, ಅವರು ಸಾಧನೆಯ ಮಾರ್ಗವನ್ನ ತೋರಿಸ್ತಾರ. ಅದಕ್ಕಾಗಿ ಹೇಳ್ತಾಳ, ನಿಮ್ಮ ಶರಣರ ಸಂಘದಿಂದ ನಾನು ಸುಖಿಯಾದೆ. ಅಂದ್ರೆ ಇಲ್ಲಿ ನಮ್ಮ ಪತ್ರಿಜಿಯವರು ಹೇಳ್ತಾರ, ಈ ಧ್ಯಾನ ಮಾಡೋದಾಯ್ತು ಮತ್ ಸತ್ಸಂಗ ಅಂತ ಹೇಳ್ತಾರ. ಸತ್ಸಂಗ ಅಂದ್ರೆ ಏನು? ಅವರು ನಮ್ಮ ಮುಕ್ತಿಯ ಮಾರ್ಗವನ್ನ ತೋರಿಸ್ತಾರೆ. ನಾವು ಸತ್ಸಂಗದಲ್ಲಿದ್ರೆ, ಸಜ್ಜನರ ಸಂಘದಲ್ಲಿದ್ರೆ, ಸತ್ ಸಂಘ ಅಂದ್ರೆ ಒಳ್ಳೆ ಸಂಘದಲ್ಲಿದ್ದಾಗ ಅವರು ಅದನ್ನ ನಮಗ್ ತೋರಿಸ್ತಾರ ಅಂತ. ಅದೇ ರೀತಿನೇ ಸತ್ಸಂಗ ಬೇಕು. ಸ್ವಾಧ್ಯಾಯ, ಸತ್ಸಂಗ ಮತ್ತು ಧ್ಯಾನ ಅಂತ ಹೇಳ್ತಾರಲ್ಲ, ಅವು ಕೂಡ ಆಗ ಶರಣರು 12ನೇ ಶತಮಾನದಲ್ಲೇ ಅವನ್ನೆಲ್ಲ ಹೇಳಿದ್ರು. ಅದನ್ನ ನಾವು ಅಕ್ಕ ಮಹಾದೇವಿಯ ಒಂದು ಚರಿತ್ರೆಯಲ್ಲಿ ಪೂರ್ತಿ ಆಕೆಯನ್ನು ಓದ್ತಾ ಹೋದಂಗೆಲ್ಲ ನಮಗ ಒಂದು ತರ ಧ್ಯಾನಕ್ಕೆ ಹೋಗ್ಬಿಡ್ತೀನಿ ನಾನು. ಇದನ್ನ ಬರೀತಿರ್ಬೇಕಾದ್ರೂ ಕೂಡ ಅರ್ಧ ಬರ್ದಿದ್ದಾಗ ಧ್ಯಾನ ಹೋಗಿ ಕೂತ್ ಬಿಡೋದು. ಒಂದು ಅರ್ಧ ಗಂಟೆ ತನಕನೂ ಎಚ್ಚರನೇ ಇರಲ್ಲ. ಆಮೇಲೆ ಮತ್ತೆ ಬರೆಯೋದು ಮುಂದಿಂದ ಓದಿ. ಅಷ್ಟೊಂದು ಈ ಶಬ್ದಗಳಲ್ಲೇ ಅಷ್ಟೊಂದು ಇದೆ ಅಂದಾಗ ಆಕೆಯಲ್ಲಿ ಎಂತ ಶಕ್ತಿ ಇದ್ದಿರ್ಬೇಕು ಅಂತ.
ಆಕೆ ಅತ್ತಲ್ಲಿ ನಮಗೆ ಅಳು ಬರುತ್ತ್ರಿ. ಆಕೆ ಅತ್ತಿದ್ದಾಳೆ ಅಂತ ವಚನ ಬಂತು ಅಂದ್ರೆ ನಮ್ಗೆ ಅಳು ಬರುತ್ತ. ಆಕೆ ಖುಷಿಯಿಂದ ಇದ್ದಾಳೆ ಅಂದ್ರೆ ನಮಗ್ ಮನಸ್ಸಿಗೆ ಆನಂದ ಆಗತ್ತ. ಅಂತಹ ಒಂದು ಶಕ್ತಿ ಈ ಶಬ್ದಗಳೆಲ್ಲ ಇದೆ ಅಂದಾಗ ಆಗಿನ ಅವರ ಮುಖ ದರ್ಶನ ನಮಗಾಗಿದ್ದಿದ್ರೆ ಹೆಂಗಿರ್ತಿದ್ವಿ ನಾವು ಅಂತ. ಅದೇ ರೀತಿ ಈಗೂ ಕೂಡ ಸಾಕಷ್ಟು ಜನ ಸಾಧಕರಿದ್ದಾರೆ. ಕುಂಭಮೇಳದಲ್ಲಿ ಇದ್ದಾರಲ್ರಿ, ಎಲ್ಲಾರು ಸಾಧನೆ ಮಾಡಿದವ್ರು. ಈ ನಮ್ಮ ಧ್ಯಾನಿಗಳಲ್ಲೂ ಕೂಡ ಬಹಳಷ್ಟು ಜನ ಅದಾರ. ಅಂಥವ್ರನ್ನ ನಾವು ನೋಡ್ಬೇಕು, ಅಂಥವ್ರ ದರ್ಶನವನ್ನ ತಗೋಬೇಕು. ಅಟ್ಲೀಸ್ಟ್ ನಮ್ಗೆ ಮಾಡೋದಾಗಿಲ್ಲ ಅಂದ್ರೆ ಅವ್ರ ದರ್ಶನ ಆದ್ರೂ ಸಿಕ್ಕರೆ ನಮ್ಮ ಜೀವನ ಒಂದು ರೀತಿಯಲ್ಲಿ ಪಾವನವಾಗುತ್ತ ಅಂತ. ಹಿಂಗೆಲ್ಲ ಆದ್ಮೇಲೆ ಈಕೆ ಇದು ಅಕ್ಕ ಮಹಾದೇವಿಗೆ ಅವರೆಲ್ಲರೂ ಒಂದೊಂದು ವಿಷಯಗಳನ್ನ ಕಲಿಸ್ಕೊಟ್ರು. ಧ್ಯಾನ ಮಾಡೋದು ಹೆಂಗ, ನೀನು ಯಾವ ರೀತಿಯಲ್ಲಿ ಇರ್ಬೇಕು ಅಂತ ಹೇಳ್ಕೊಟ್ಮೇಲೆ ಈಗ ಮತ್ತೆ ಅಕ್ಕ ಮಹಾದೇವಿ ಇದು ಪ್ರಭುದೇವರನ್ನ ಕೇಳ್ತಾಳ, ನೀವೆಲ್ಲರೂ ನೀವು ಎಲ್ಲವನ್ನು ಸಾಧನೆಯನ್ನು ಮಾಡಿ ಮುಗಿಸಿದವರು, ನನಗೆ ಇನ್ನೂ ಮುಕ್ತಿ ಮಾರ್ಗ ನಾನು ನೋಡ್ಬೇಕು, ಇನ್ನು ನಾನು ಸಾಧನೆ ಮಾಡ್ಬೇಕು, ನನಗೆ ದಾರಿಯನ್ನು ತೋರ್ರಿ ಅಂತ ಅಲ್ಲಮ ಪ್ರಭುಗಳಿಗೆ ಕೇಳ್ತಾರ. ಅದಕ್ಕೆ ಅವ್ರು ಹೇಳ್ತಾರ ನೋಡ್ರಿ, ಕದಳಿಯ ವನಕ್ಕೆ ಮಾರ್ಗ ತೋರ್ತಾರ. ನೀನು ನಾನೆಂಬ ಉಭಯ ಸಂಘವಳಿದಾಗ ತಾನೇ ತಾನಾಗಿ ಬೆಳಗುವ ಈ ತ್ರಿಕುಟಗಿರಿಯ ತುತ್ತ ತುದಿಯ ಹತ್ತಿ ನೋಡಲು ಬಟ್ಟ ಬಯಲು ಕಾಣುವುದು. ಆ ಬಯಲು ಬೆರೆಸಿ ನೋಡಿದಡೆ ಅಲ್ಲಿ ಕಾಣದ ಕದಳಿಯುಂಟು. ಆ ಕದಳಿ ವನದೊಳಗೆ ಹೊಕ್ಕು ನೋಡುವಲ್ಲಿ ತೊಳಗಿ ಬೆಳಗುವ ಜ್ಯೋತಿಯುಂಟು. ನೋಡು ನಡೆಯಲ್ಲಿಗೆ ಗುಹೇಶ್ವರ ಲಿಂಗದಲ್ಲಿ ಪರಮಪದವು ನಿನಗೆ ಸ್ವಯಪವು. ಅಂದ್ರೆ ಅವ್ರು ಹೇಳ್ತಾರ, ನೀನು ಶ್ರೀಶೈಲ ಪರ್ವತಕ್ಕೆ ಹೋಗು, ಚನ್ನಮಲ್ಲಿಕಾರ್ಜುನ ಅಲ್ಲಿ ಹೋಗಿ ಕದಳಿ ವನ ಇದೆ. ಕಾಣದ ಕದಳಿ ಅಂದ್ರೆ ಅದು ಬೇರೆ. ಮತ್ತ ಈಗಿದು ಮೇಲ್ನೋಟದ ಒಂದು ಕದಳಿ ಶ್ರೀಶೈಲ ಬೆಟ್ಟ, ಚನ್ನಮಲ್ಲಿಕಾರ್ಜುನ ಮತ್ತು ಇದು ಕದಳಿ ವನ, ಇಷ್ಟು ಮಾತ್ರ ಎಲ್ಲರಿಗೂ ಗೊತ್ತು. ನಾವು ಅಲ್ಲಿ ಟೂರಿಗೆ ಹೋದಾಗ ನೋಡಿ ಬರ್ತೀವಿ, ಕದಳಿ ವನ ಇದೆ, ಶ್ರೀಶೈಲ ಬೆಟ್ಟ ಇದೆ, ಚನ್ನಮಲ್ಲಿಕಾರ್ಜುನ ದರ್ಶನನೂ ತಗೊಂಡ್ಬರ್ತೀವಿ. ಆದರೆ ಅಕ್ಕ ಮಹಾದೇವಿ ಕಂಡ ಶ್ರೀಶೈಲ ಬೆಟ್ಟನೇ ಬೇರೆ, ಆಕೆ ಹೋದ ಕದಳಿ ವನವೇ ಬೇರೆ, ಮತ್ತು ಆಕೆ ಪ್ರತ್ಯಕ್ಷ ಮಾಡಿಕೊಂಡ ಚನ್ನಮಲ್ಲಿಕಾರ್ಜುನನೇ ಬೇರೆ. ಈ ಆತ್ಮ ಪರಮಾತ್ಮನನ್ನ ಕಾಣ್ತಾಳ ಆಕೆ ಅಲ್ಲಿ ಹೋಗಿ. ಅದಕ್ಕೂ ಅಲ್ಲಮ ಪ್ರಭುಗಳು ಈಗ ಶ್ರೀಶೈಲ ಶಿಖರದ ಕದಳಿ ವನದ ಬಗ್ಗೆ ಹೇಳ್ತಾರಲ್ಲ, ಅದು ಏನಪ್ಪಾ ಅಂತಂದ್ರ ಅಲ್ಲಿ ಕದಳಿ ವನದೊಳಗೆ ನಿಂದು ಮುಕ್ತಿಯ ಸ್ಥಾನ ಐತಿ ಅಂತ ಹೇಳ್ತಾರ. ಶ್ರೀಶೈಲ ಅಂದ್ರೆ ಆಗ್ನೇಯ ಚಕ್ರ, ಅದರ ಶಿಖರವೇ ಬ್ರಹ್ಮಚಕ್ರ, ಶಿಖಾಚಕ್ರವೇ ಕದಳಿವನ, ಪಶ್ಚಿಮ ಶಿಖರ ಚಕ್ರದೊಳಗಿನ ಜ್ಯೋತಿಯೇ ಪರಂಜ್ಯೋತಿ. ಇದು ಸುಮ್ಮನೆ ನಮ್ಗೆಲ್ಲರಿಗೂ ಅರ್ಥ ಆಗಲ್ಲ. ಆಕೆ ಅಕ್ಕ ಮಹಾದೇವಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಸಾಧಿಸಿದ್ಲು. ಈಕೆ ಬರೆದಿರುವಂತಹ ಇದು ಪುಸ್ತಕನ ಓದ್ತಾ ಹೋದ್ರ ಅದು ಅರ್ಥ ಆಗಲ್ಲ. ಅದು ಸಾಧನೆ ಮಾಡಿದವರಿಗೆ, ಧ್ಯಾನ ಮಾಡಿದವರಿಗೆ ಮಾತ್ರ ಅರ್ಥ ಆಗುವಂಥ ವಿಷಯಗಳು ಅದರಲ್ಲಿವ. ಈಗ ನಾವು 7 ಚಕ್ರಗಳನ್ನ ಹೇಳ್ತೀವ್ರಿ. ಆ 7 ಚಕ್ರಗ ಇವ್ರು ಇನ್ನೂ 2 ಚಕ್ರಗಳನ್ನ ಶರಣರು 9 ಚಕ್ರ ಹೇಳ್ತಾರ ಇವರು. ಅದ್ರೊಳಗೆ ಅದಕ್ಕೆ ಹೇಳ್ತಾರ ಅಲ್ಲಿ ಕದಳಿವನ ಯಾವುದು ಅಂತಂದ ಅದನ್ನೆಲ್ಲ ಇಲ್ಲಿ ಹೇಳ್ತಾರ. ಶ್ರೀಶೈಲ ಅಂದ್ರ ಆಗ್ನೇಯ ಚಕ್ರ, ಅದರ ಶಿಖರ ಯಾವುದು ಅಂದ್ರೆ ಬ್ರಹ್ಮಚಕ್ರ, ಕದಳಿವನ ಯಾವುದು ಅಂದ್ರೆ ಶಿಖಾಚಕ್ರ, ಮತ್ತು ಪಶ್ಚಿಮ ಚಕ್ರದೊಳಗಿನ ಜ್ಯೋತಿಯೇ ಪರಂಜ್ಯೋತಿ. ಅವು ಎಲ್ಲ ಚಕ್ರಗಳನ್ನು ನಾವು ವರ್ಣನೆ ಮಾಡಬೇಕು ಅಂತಂದ್ರೆ ಮತ್ತು 1 ಗಂಟೆ ಬೇಕು. ಇದನ್ನೇ ನಾನು ಜೂಮ್ ಸೆಷನ್ ಒಳಗೆ ಅಕ್ಕ ಮಹಾದೇವಿ ಅದನ್ನ 3 ದಿನ 1 ತಾಸು 3 ತಾಸು ಹೇಳೀನ್ರಿ. ಈಗ ಆ 3 ತಾಸನ್ನು ತೆಗೆದು ಇಲ್ಲಿ 30 ನಿಮಿಷದೊಳಗೆ ಹೇಳ್ಬೇಕಾಗೈತೆ. ಅದಕ್ಕೆ ಈಗ ಶಾರ್ಟ್ ಆಗಿ ಅಷ್ಟೇ ಚಕ್ರಗಳು ಅಂತ ಹೇಳ್ತೀನಿ. 1 ಚಕ್ರ ಹೇಳಿ ಅವನು ವರ್ಣನೆ ಮಾಡಕ್ ಆಗಲ್ಲ. ಈಗ ಅದಕ್ಕೆ ಎಲ್ಲ ಅವ್ರು ಇಲ್ಲಿ ಹೇಳಿರೋದು ಇಷ್ಟು ಚಕ್ರಗಳನ್ನ. ಇದು ಪರಂಜ್ಯೋತಿ, ಜ್ಯೋತಿಯೇ ಪರಂಜ್ಯೋತಿ. ಅಲ್ಲಿಗೆ ನೀನು ಮುಟ್ಟಿ ನಿರೀಕ್ಷಿಸಿದರೆ ಆ ಜ್ಯೋತಿಯಲ್ಲಿಯೇ ಬೆರೆಯುವೆ. ಅಂದ್ರೆ ನೀನು ಚನ್ನಮಲ್ಲಿಕಾರ್ಜುನ ಅಂದ್ರೆ ಈ ಆತ್ಮ ಪರಮಾತ್ಮನನ್ನ ಕಂಡುಕೊಳ್ಳುತ್ತ. ಫಸ್ಟ್ ಆತ್ಮವನ್ನು ಕಂಡುಕೊಂಡು ಆಮೇಲೆ ಪರಮಾತ್ಮನನ್ನ ಕಂಡುಕೊಳ್ಳುತ್ತ. ಆ ರೀತಿ ಅಕ್ಕ ಮಹಾದೇವಿಗೆ ಅವರು ಮುಕ್ತಿಯ ಮಾರ್ಗವನ್ನ ತೋರಿಸ್ತಾರ, ಶ್ರೀಶೈಲದ ಮಾರ್ಗವನ್ನ ತೋರಿಸ್ತಾರ, ಕದಳಿಯ ವನದ ಮಾರ್ಗವನ್ನ ತೋರಿಸ್ತಾರ. ಆಕೆ ಇಲ್ಲಿಂದ ಮತ್ ಬಿಟ್ಟು ಇದಕ್ಕೆ ಹೋಗ್ತಾಳಲ್ಲ, ಕಲ್ಯಾಣವನ್ನ, ಅನುಭವ ಮಂಟಪವನ್ನ, ಶರಣರನ್ನ ಬಿಟ್ಟು ಕದಳಿವನದತ್ತ, ಶ್ರೀಶೈಲದತ್ತ ತನ್ನ ಪ್ರಯಾಣವನ್ನು ಬೆಳೆಸ್ತಾಳ. ಅಲ್ಲಿ ಹೋಗ್ಬೇಕಾದ್ರ ಅಂತಾಳ, ಈಗ ನನ್ನ ಪಿಂಡ ಶರೀರ ಹೋಯ್ತು, ನಂದೀಗ ಮಂತ್ರ ಶರೀರ ಆಯ್ತು. ಹುಟ್ಟಿದೆ ನಾನು ಗುರುವಿನ ಕರಕಮಲದಲ್ಲಿ, ಬೆಳೆದನು ಅಗಣಿತರ ಕೃಪೆಯಿಂದ, ಅತಿಶಯದ ಸದ್ಭಾವವೆಂಬ ಹಾಲು. ಎಂಥದ್ದು ಹಾಲು ಹಾಕ್ತಾರೆ ಅವರು? ಸದ್ಭಾವದೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪಾರಮಾರ್ಥವೆಂಬ ಸಕ್ಕರೆಯ ಕೊಟ್ಟು ತ್ರಿವಿಧಾನುಭವದ ಅಮೃತವ ಎರೆದು ವಿವಾಹ ಮಾಡಿ ಸ್ವಯಂ ಲಿಂಗವೆಂಬ ಗಂಡನಿಗೆ ಕೊಟ್ಟಿರುವರು ಅಂತ. ಈಗ ನಾವು ಮದುವೆ ಒಳಗ ಹಾಲು ತುಪ್ಪ ಎರಿತೀವ್ರಿ, ಹಾಲು ತುಪ್ಪ ಹಾಕ್ತಿವಲ್ಲ. ಆದ್ರೆ ಇವ್ರು ಎಂತದ್ ಎರೆದ್ರ ಅಂದ್ರೆ ಶರಣರು
ಅವ್ರು ಎಂಥದ್ದು ಎರೆದ್ರಂತಂದು ಹೇಳ್ತಾಳಂತಂದ್ರೆ ಅಕ್ಕಿ ಸದ್ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪಾರಮಾರ್ಥವೆಂಬ ಸಕ್ಕರೆಯ ಕೊಟ್ಟು ತ್ರಿವಿಧಾನುಭವದ ಅಮೃತವ ಎರೆದ್ರು ನನಗ. ಎರೆದು ಯಾರಿಗೆ ಲಗ್ನ ಮಾಡಿಕೊಟ್ರು? ಲಿಂಗ ಎಂಬ ಗಂಡನಿಗೆ ಮದುವೆ ಮಾಡಿಕೊಟ್ರಂತ. ಅದನ್ನ ಲಿಂಗ ಅಂಗ ಸಮರಸ್ಯ ಅಂತ ಹೇಳ್ತಾರೆ. ಈ ಅಂಗ ಅಂದ್ರೆ ನಮ್ಮ ದೇಹ, ಲಿಂಗ ಅಂದ್ರೆ ಪರಮಾತ್ಮ, ಆತ್ಮ ಪರಮಾತ್ಮ. ಈ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವ ಕ್ರಿಯೆಯನ್ನ ನಮ್ಮ ಶರಣರ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತಾರೆ. ಅದನ್ನೇ ನಾವು ಇಲ್ಲಿ ಧ್ಯಾನ ಮಾಡಿ ನಾವು ನಮ್ಮ ಜೀವಾತ್ಮ ಪರಮಾತ್ಮನಲ್ಲಿ ಸೇರ್ಬೇಕು ಅಂತಂದ್ರೆ ಅದನ್ನ ನಾವು ಮುಕ್ತಿ ಅಂತ ಹೇಳ್ತೀವಿ ಅಷ್ಟೇ. ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತಾರೆ ಇಲ್ಲಿ. ಇದು ಸರಳವಾದ ಮಾರ್ಗವನ್ನ ತೋರಿಸ್ಕೊಟ್ಟಿದ್ದ, ಅದನ್ನ ಶರಣರು ಕೂಡ ಹೇಳ್ತಾರ. ಈ ರೀತಿ ಲಿಂಗಾಂಗ ಸಾಮರಸ್ಯದ ಒಂದು ವಿಷಯವನ್ನ ಹೇಳಿ ಆಕಿ ಹಿಂಗೆಲ್ಲ ನನಗ ನೀವೆಲ್ಲರೂ ಕೊಟ್ರಿ, ನಿಮ್ಮ ಮುಡಿಗೆ ಹೂವ ತಾರೇನಲ್ಲದೆ ಹುಲ್ಲ ತಾರೇನು. ಈ ಇಂಥ ಲಿಂಗೈಗೆ ಮದುವೆ ಮಾಡಿ ಕೊಟ್ಟರೆಲ್ಲ ಬಸವಣ್ಣ ಒಪ್ಪುವಂತೆ ಒಗೆತನವ ಮಾಡುವೆ ಅಂದ್ರೆ ನೀವು ನನಗೆ ಮದುವೆ ಮಾಡಿ ಕೊಟ್ರಿ ಲಿಂಗಯ್ಯನಿಗೆ, ನೀವೆಲ್ಲ ಶರಣರು ಒಪ್ಪಿ ಹೌದು ಹೌದು ಅನ್ಬೇಕು. ಆ ತರ ನಾನು ಆ ಲಿಂಗನೊಂದಿಗೆ ಒಗೆತನವ ಮಾಡುವೆ ಅಂದ್ರೆ ನಾನು ಸಾಧನೆ ಮಾಡಿ ಆ ಪರಮಾತ್ಮನನ್ನ ಕಂಡ್ಕೊಳ್ತೀನಿ ಅಂತಂದು ಅಕ್ಕ ಮಹಾದೇವಿ ಅಲ್ಲಿ ಹೇಳ್ತಾಳೆ. ನಿಮ್ಮ ಮುಡಿಗೆ ಹೂವ ತರುವೆನಲ್ಲದೆ ಹುಲ್ಲ ತಾರೆನು, ನೀವು ಮರಳಿ ವಿಜಯಂಗೈಯುವುದು ಶರಣಾರ್ಥಿ ನಿಮ್ಮೆಲ್ಲರ ಪಾದಕ್ಕೆ ಶರಣು ಶರಣಾರ್ಥಿ. ಅವ್ರೆಲ್ಲರೂ ಹೆಂಗ್ ಸೇರಿರ್ತಾರಂದ್ರ, ಈಗ ನಾವು ನಮ್ಮ ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋದಕ್ಕೆ ಎಲ್ಲರೂ ಮನೆಯವರೆಲ್ಲ ಸೇರಿರ್ತೀವಲ್ಲ, ಆ ತರ ಸೆರೆಂಡ್ರೆಲ್ಲ ಆಕಿನ್ನ ಶ್ರೀಶೈಲ ಕಳಿಸೋದಕ್ಕೆ ಅಲ್ಲಿ ಸೇರಿರ್ತಾರ ಊರ್ ಹೊರಗ. ಅವಾಗ ಆಕಿ ಅವ್ರನ್ನೆಲ್ಲ ಹೊರಳಿ ನೋಡ್ಕೊಂತ ನೀವಿನ್ನು ಹೋಗ್ರಿ, ನನ್ನ ದಾರಿ ನನಗೆ ಆಯ್ತು, ನನಗೆ ಮದುವೆ ಮಾಡಿದ್ರಿ, ನನ್ನ ಸಂಸಾರ ನಾನು ಮಾಡ್ತೀನಿ, ನೀವು ಹೋಗ್ರಿ, ಮರಳಿ ವಿಜಯಂಗೈಯುವುದು ಶರಣು ಶರಣಾರ್ಥಿ ನಿಮಗೆ ಅಂತ ಹೇಳ್ತಾಳ. ಅಲ್ಲಿಂದ ಅಕ್ಕ ಮಹಾದೇವಿ ಇದು ಅದಕ್ಕೆ ಬಿಟ್ಟು ಬರ್ತಾಳ, ಅರ್ಧ ದಾರಿ ಬಂದಿರ್ತಾಳ. ಆಗ ಆಕೆಗೆ ಶರಣರ ನೆನಪು ಕಾಡುತ್ತ. ಅದಕ್ಕೆ ಮತ್ತೆ ಹೇಳ್ತಾಳ, ಅಯ್ಯ ನಿಮ್ಮವರ ಕೂಡಿದ ಸುಖವೆಮಗೆ ತರಲಾಗದಯ್ಯ, ನಿಮ್ಮ ಮಹಂತರ ಕೂಡಿ ಅಗಲುವುದಕ್ಕಿಂತ ಸಾವುದೇ ಕರಕ್ಲೇಸು ಕಂಡಯ್ಯ ಅಂತಾಳ. ಯಾಕಂದ್ರೆ ಅಷ್ಟೊಂದು ಅವರು ಸಾಧನೆ ಮಾರ್ಗ ತೋರಿದ್ದು, ಆಕಿ ಪ್ರೀತಿ ವಿಶ್ವಾಸವನ್ನ, ಶರಣರಲ್ಲಿ ಕಲ್ಮಶ ಎನ್ನುವುದೇ ಇರಲಿಲ್ಲ. ಈಗ ಮಗುವಿನ ಮನಸ್ಸು, ಒಂದು ಮಗು ನೋಡಿದ್ರೆ ಯಾರಿಗಾದ್ರೂ ಸಂತೋಷನೇ ಆಗುತ್ತಲ್ಲ, ಶರಣರು ಅಂದ್ರೆ ಅದೇ ತರ ಇದ್ರು. ಅವರು ಮಗುವಿನ ಮನಸ್ಸಿನವರು, ಅವರಲ್ಲಿ ಕಲ್ಮಶ ಅನ್ನೋದು ಇರ್ಲೇ ಇಲ್ಲ. ಅಂತ ಅವ್ರ ಜೊತೆಗಿದ್ಲಲ್ಲ, ಈಗ ಹೋಗ್ಬೇಕಾದ್ರೆ ಏನಾಗುತ್ತಾ, ಅಯ್ಯ ನಿಮ್ಮವರ ಕೂಡಿದ ಸುಖವೆಮಗೆ ತರಲಾಗದಯ್ಯ, ನಿಮ್ಮ ಮಹಂತರ ಕೂಡಿ ಅಗಲುವುದಕ್ಕಿಂತ ಸಾವುದೇ ಕರಲೇಸು ಕಂಡಯ್ಯ ಅಂತ. ಅವ್ರನ್ನ ಬಿಟ್ಟು ಅಗಲುವುದು ಕಿಂತ ನಾನು ಸಾವುದೇ ಕರಲೇಸು ಕಂಡಯ್ಯ. ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರನ್ನೆಲ್ಲರನ್ನಗಲಿ ನಿಲ್ಲಲಾಗದಯ್ಯ ಅಂತಾಳ. ಅಂದ್ರು ಮತ್ತೆ ಹೋಗ್ಲೇಬೇಕಲ್ಲ, ತಾನು ಸಾಧನೆಗಾಗಿ ಹೋಗ್ತಾಳ. ಎಲ್ಲಿಗೆ ಹೋಗ್ತಾಳಂದ್ರ ಇವರು ಶ್ರೀಶೈಲ ಪರ್ವತಕ್ಕೆ ಹೋಗ್ತಾಳ. ಆಕಿ ಶ್ರೀಶೈಲ ಪರ್ವತಕ್ಕೆ ಹೋಗಿ ಅಲ್ಲಿ ಸಾಧನೆಯನ್ನ ಮಾಡ್ತಾಳ. ಆ ಸಾಧನೆ ಮಾಡಿ ಯೋಗಾಂಗ ತ್ರಿವಿಧಿ ಅನ್ನುವಂಥ ಒಂದು ಪುಸ್ತಕವನ್ನ ಒಂದು ಪುಸ್ತಕ ಬರೆದ್ಲು. ಅದರೊಳಗೆ ಏನಂದ್ರ ತನ್ನ ಅನುಭವವನ್ನೆಲ್ಲ ಬರೆದ್ಲು. ಅಕ್ಕ ಮಹಾದೇವಿ ಹಂಗ ಹಿಂಗ ಅಕ್ಕಿ ಅದನ್ನ ಮಾಡಿದ್ಲು ಇದನ್ ಮಾಡಿದ್ಲು ಅಕ್ಕಿಗೆ ಅಂತ ನಾನು ಇದು 3ನೇ ಕಣ್ಣು ಥರ್ಡ್ ಐ ಓಪನ್ ಆಗಿತ್ತು ಅಕ್ಕಿಗೆ ಅಂತ ಹೇಳ್ತೀನಿ. ಹಂಗ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಅದನ್ನೆಲ್ಲ ಅಕ್ಕಿ ಇಲ್ಲಿ ವಚನದ ರೂಪದಲ್ಲಿ ಬರೆದಿಟ್ಟಿದ್ದಾಳ. ಯಾವ್ದ್ರಲ್ಲಿ? ಯೋಗಾಂಗ ತ್ರಿವಿಧಿ. ಮತ್ತಿನ್ನೊಂದು ಮಂತ್ರ ಗೌಪ್ಯ ಅನ್ನುವಂತಹ ಒಂದು ಗ್ರಂಥದೊಳಗ 434 ವಚನಗಳನ್ನ ರಚಿಸಿದ್ಲು ಅಕ್ಕ ಮಹಾದೇವಿ. ನೀವು ಎಲ್ಲಾ ವಚನಗಳನ್ನ ಕೇಳಿರ್ತೀರಿ ನೀವು. ಆದ್ರ ಈ ಯೋಗಾಂಗ ತ್ರಿವಿಧಿ ಅನ್ನುವಂತಹ ಯೋಗದ ಬಗ್ಗೆನೆ, ತಾನು ಮಾಡಿದ ಯೋಗ ಸಾಧನೆಯ ಬಗ್ಗೆ ಅಥವಾ ತಪಸ್ಸಿನ ಸಾಧನೆಯಲ್ಲಿ ತಾನು ಕಂಡುಕೊಂಡಿದ್ದನ್ನ ಬರೆದು ಇಟ್ಟಿದ್ದಾಳಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಆದ್ರೆ ಅದರೊಳಗೆ ಹೇಳ್ತಾಳಕಿ ಏನಂದ್ರೆ ಅದರಲ್ಲಿ 2 ಪಾಯಿಂಟ್ ಮಾತ್ರ ನಾನು ಇಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. 2 ವಚನಗಳನ್ನ ಚಿಕ್ಕದಾದದ್ದು. ಜೀವ ಪರಮರ ಭೇದ ಭಾವವನ್ನು ಅರಿವಡೆ ಆವಾವ ಮುಖದೊಳಿರುತ್ತಿಹುದು ಎನ್ನ ಅನುಭವಕ್ಕೆ ಬಂದುದ ನೊರೆವೆ. ಈಗ ಈ ಜೀವಾತ್ಮ ಯಾರು ಪರಮಾತ್ಮ ಯಾರು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರ ನಾನು ಅನುಭವಿಸಿದ್ದನ್ನ ಹೇಳ್ತೀನಿ. ಶರಣರು ಕೂಡ ಏನೋ ಪುಸ್ತಕದಲ್ಲಿ ಓದಿದ್ದನ್ನ ನಂಬ್ತಿರ್ಲಿಲ್ಲ. ಆಮೇಲೆ ಯಾರೋ ಹೇಳ್ತಾರೆ ಅಂತಂದು ಬಣ್ಣ ಬಣ್ಣದ ಮಾತುಗಳು, ಆಡಂಬರದ ಮಾತುಗಳನ್ನ ನಂಬಿ ಅದು ಹೌದು ಅಂತಿರ್ಲಿಲ್ಲ. ಅವರು ತಮ್ಮ ಸ್ವಂತ ಅನುಭವದಿಂದ ಧ್ಯಾನ ಮಾಡ್ತಿದ್ರು, ಧ್ಯಾನದಲ್ಲಿ ಕಂಡ್ಕೊಳ್ತಿದ್ರು, ತಪಸ್ಸು ಮಾಡ್ತಿದ್ರು, ತಪಸ್ಸಿನಿಂದ ಅದನ್ನ ತಿಳ್ಕೊಳ್ತಿದ್ರು. ಅವ್ರು ಯಾವುದನ್ನು ಹಿಂಗೆ ಯಾರೋ ಹೇಳಿದ್ರು ಅಂತ ಒಪ್ತಿರ್ಲಿಲ್ಲ. ಅದೇ ರೀತಿನ ಈಕಿನೂ ಹೇಳ್ತಾಳ, ನನ್ನ ಅನುಭವಕ್ಕೆ ಬಂದುದನ್ನು ಒರೆವೆ ಅಂತ. ಶಿವಯೋಗ ಸಾಧಕರು
ಅಂತಂದ್ರೆ ಈ ಧ್ಯಾನಿಗಳು ಇರ್ಬೋದು. ಅವಾಗ ಅವರು ಶಿವಯೋಗ ಮಾಡ್ತಿದ್ರು. ಶಿವಯೋಗ ಸಾಧಕರು ಜೀವಾತ್ಮ ಪರಮಾತ್ಮನ ಸಂಬಂಧವನ್ನ ತಿಳಿದುಕೊಂಡಿರಲೇಬೇಕು ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಅದು ಹೆಂಗಪ್ಪ ಅಂತಂದ್ರ ಕೆಲವ್ರು ಹೇಳ್ತಾರ ಮೇಲೊಂದು ಶಕ್ತಿ ಇದೆ ಪರಮಾತ್ಮ, ಆತ ಎಲ್ಲರನ್ನೂ ಸೃಷ್ಟಿ ಮಾಡಿ ಭೂಮಿಗೆ ಬಿಟ್ಬಿಟ್ಟ ಅಂತ. ಈ ದ್ವೈತ್ಯ ಅದ್ವೈತ್ಯದ ಬಗ್ಗೆನೂ ನಾನು ವಿವರಣೆ ಮಾಡಕ್ ಹೋಗೋದಿಲ್ರಿ. ಅಕ್ಕ ಮಹಾದೇವಿ ಏನ್ ಹೇಳ ಅಷ್ಟು ಮಾತ್ರ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಾರ. ಇನ್ನೊಬ್ರು ಏನ್ ಹೇಳ್ತಾರ, ಆ ಪರಮಾತ್ಮನ ಒಂದು ಅಂಶ ನಾವು ಜೀವಾತ್ಮಗಳು, ಅದನ್ನೇ ಅಕ್ಕ ಮಹಾದೇವಿ ಕೂಡ ಹೇಳ್ತಾಳ. ಆ ಅಕ್ಕ ಮಹಾದೇವಿ ನಾವು ಜೀವಾತ್ಮ ಹೆಂಗ ಅಂತಂದ್ರ ಅದನ್ನು ಕೂಡ ಇದರಲ್ಲಿ ವರ್ಣನೆ ಮಾಡ್ತಾಳ. ಹೆಂಗಪ್ಪ ಅಂತಂದ್ರ ಒಂದು ಬೀಜ ಇರುತ್ತೆ, ಆ ಬೀಜ ತನ್ನೊಳಗೆ ದೊಡ್ಡ ಮರವನ್ನ ಗರ್ಭೀಕರಿಸಿಕೊಂಡಿರುತ್ತ. ಅದು ಬೀಜದೊಳಗೆ ಮರ ಐತಿ ಅನ್ನೋದು ಇರುತ್ತೆ, ನಮಗ್ ಗೊತ್ತಾಗೋದಿಲ್ಲ. ಅದು ಆದ್ರೆ ಗರ್ಭೀಕರಿಸಿಕೊಂಡು ಅದು ಬೀಜ ಬರುತ್ತೆ. ಅದೇ ರೀತಿ ಅಗಾಧವಾದ ಪರಮಾತ್ಮನಿಂದ ನಾವು ಜೀವಾತ್ಮರು ಬಂದಿರ್ತೀವಿ, ಒಂದು ಬೀಜವಾಗಿ ಬಂದಿರ್ತೀವಿ ಇಲ್ಲಿ. ಆದ್ರ ಆ ಬೀಜ ಮೊಳಿಬೇಕು ಅಂತಂದ್ರೆ ಏನೇನ್ ಬೇಕು? ಇಳೆ ಬೇಕು. ಇಳೆ ಅಂದ್ರೆ ಭೂಮಿ. ಮಳೆ ಬೇಕು, ನೀರ್ ಬೇಕು, ಗಾಳಿ ಬೇಕು, ಮತ್ತು ಆಕಾಶ ಬೇಕು. ಅದು ಹಬ್ಬೋದಕ್ಕೆ ಜಾಗ ಬೇಕು. ಇಳೆ, ಮಳೆ, ಗಾಳಿ, ಆಕಾಶ ಇವೆಲ್ಲ ಸಿಕ್ಕಾಗ ಆ ಮರ ಬೃಹತ್ತಾಗಿ ಬೆಳೀತತಿ. ಬೃಹತ್ತಾಗಿ ಬೆಳೆದು ಮತ್ತೊಂದು ಬೀಜವನ್ನ ಸೃಷ್ಟಿ ಮಾಡುತ್ತ. ಅವಾಗ ನಮಗನ್ಸುತ್ತ, ಹೋ ಈ ಬೀಜದೊಳಗೆ ಈ ಬೃಹತ್ತಾದ ಮರ ಇತ್ತು ಅಂತ. ಅದೇ ರೀತಿ ಈ ನಾವು ಇಷ್ಟಿಷ್ಟೇ ಜೀವಾತ್ಮರು ಕಾಣಬಹುದ್ರಿ. ಚಿಕ್ಕ ಚಿಕ್ಕ ಜೀವಾತ್ಮರು ಅಂತಂದ್ರೆ ಸಣ್ಣವರು, ಸಣ್ಣ ಸಣ್ಣ ಕೀಟದಲ್ಲಿ ಕೂಡ ಪರಮಾತ್ಮನ ಅಂಶ ಇದೆ, ಪ್ರತಿಯೊಂದರಲ್ಲೂ ಇದೆ. ಹಂಗಿದ್ದಾಗ ಆದ್ರೆ ಎಲ್ಲದಕ್ಕೂ ಕೂಡ ನಮಗೆಲ್ಲರಿಗೂ ಕೂಡ ನಮ್ಮ ಪರಮಾತ್ಮ ನಮ್ಮೊಳಗೆ ಗರ್ಭೀಕರಿಸಿಕೊಂಡಿರುವಂತಹ ದೊಡ್ಡ ಮರ ಅಂದ್ರೆ ಪರಮಾತ್ಮನನ್ನ ಕಂಡುಕೊಳ್ಳುವಂತಹ ಶಕ್ತಿ ಪ್ರತಿಯೊಬ್ಬರಿಗಿದೆ. ಅದಕ್ಕಾಗಿನೇ ಪತ್ರಿಜಿಯವರು ಹೇಳಿದ್ರೆ ಎಲ್ಲರೂ ದೇವರು ನೀವು ಅಂದ್ರು, ಎಲ್ಲರೂ ಪರಮಾತ್ಮ ಅಂದ್ರು. ನೀವು ಪರಮಾತ್ಮ, ನಾನು ಪರಮಾತ್ಮ, ಇವರು ಎಲ್ಲರೂ ಪರಮಾತ್ಮ ಅಂತ ಅಂದ್ರು. ಯಾಕೆ ಅಂತಂದ್ರ ನಮ್ಮೊಳಗೆ ಪರಮಾತ್ಮ, ಆ ಬೀಜದೊಳಗೆ ಮರ ಹೆಂಗಿತ್ತೋ ಹಂಗೆ ನಮ್ಮೊಳಗೆ ಪರಮಾತ್ಮ ಇದ್ದಾನೆ. ಆದರೆ ಅದನ್ನ ಕಂಡುಕೊಳ್ಳೋದಕ್ಕೆ ಅಕ್ಕ ಮಹಾದೇವಿಯಂತೆ ನಾವು ಕೂಡ ಸಾಧನೆಯನ್ನ ಮಾಡಬೇಕು. ಅದು ಅಷ್ಟು ಸರಳವಾದದ್ದಿಲ್ಲ. ಬರೀ ಧ್ಯಾನ ಮಾಡ್ತೀವಿ ಅಂದ್ರೂ ಕೆಲವು ಏನೇನೋ ಆಸೆಗಳನ್ನ ಇಟ್ಕೊಂಡು ನಂದು ರೋಗ ಹೋಗ್ಲಿ, ಅದನ್ನು ಒಳ್ಳೇದೇ ಬಿಡ್ರಿ. ನಮ್ಮ ಕಾಯವನ್ನ ನಾವು ಕಾಯ್ಕೊಳ್ಬೇಕು, ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು, ಅದಕ್ಕೆ ಧ್ಯಾನ ಮಾಡೋದನ್ನು ಒಳ್ಳೇದೇ. ಆದರೆ ನಾವು ಮೇರುಗಿರಿಯನ್ನ ಮುಟ್ಟಬೇಕು ಅಂತಂದ್ರೆ ತಪಸ್ಸನ್ನ ಮಾಡಬೇಕು. ಆ ರೀತಿ ಅದನ್ನ ಮಾಡ್ಬೇಕಾದ್ರೆ ಹೆಂಗ ಅಂತಂದು ಅದನ್ನು ಹೇಳ್ತಾರೆ ಇವರು. ಹೆಂಗ್ ನಿಲ್ಲುತ್ತಂದ್ರ ಹಂಗೆ ಜೀವಾತ್ಮನಿಗೆ ಇದು ಪರಮಾತ್ಮನನ್ನ ಕಾಣಬೇಕು ಅಂತಂದ್ರ ಸತ್ಯ ಶರಣರ ಸಂಘ ಬೇಕು, ಸದ್ಗುರುವಿನ ಕರುಣೆ ಬೇಕು, ಒಳ್ಳೆಯ ಸಂಸ್ಕಾರ ಬೇಕು, ಸುಜ್ಞಾನ, ಸದಾಚಾರ, ಶಿವಯೋಗ ಅಥವಾ ಧ್ಯಾನ ಬೇಕು. ಈ ಮುಂತಾದ ಅವಕಾಶಗಳು ಸಿಕ್ಕಾಗ ಈ ಜೀವಾತ್ಮ ಏನ್ ಮಾಡ್ತಾನ, ತನ್ನೊಳಗೆ ಅಡಗಿರುವಂತಹ ಪರಮಾತ್ಮನನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತ. ಅದೇ ರೀತಿ ಅಕ್ಕ ಮಹಾದೇವಿಗೆ ನಾವು ಈಗ ಥರ್ಡ್ ಐ ಓಪನ್ ಅಂತ ಹೇಳ್ತೀವಲ್ಲ, ಅದು ಆಗಿತ್ತು ಅಕ್ಕ ಮಹಾದೇವಿಗೆ. ಮೂರನೇ ಅದಕ್ಕಾಗನೇ ಈ ವಚನದೊಳಗೆ ಹೇಳ್ತಾಳ, ದ್ವಿದಳ ತ್ರಿಕೂಟದಲ್ಲಿ ಹುದುಗಿದ ಮಹಾಲಿಂಗಕ್ಕೆ ಸದಮಲ ಹೃದಯ ಮುಖವಾಗಿ ತೃಪ್ತಿಯನ್ನು ಒದಗಿ ತಿರ್ಪ ಚದುರೈಕ್ಯ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಎಲ್ಲ ಬರೆದಿಟ್ಬಿಟ್ಟಾರೆ ವಚನದೊಳಗೆ. ನನಗೆ ಥರ್ಡ್ ಐ ಹೆಂಗ್ ಓಪನ್ ಆತು, ಕುಂಡಲಿನಿ ಹೆಂಗ ಊರ್ಧ್ವ ಕುಂಡಲಿನಿ ಹೆಂಗ್ ಜಾಗೃತ ಆಯ್ತು ಅನ್ನೋದನ್ನೆಲ್ಲ ಅವರು ಬರೆದಿಟ್ಟಾರ. ಅದಕ್ಕೆ ಇದನ್ನು ಕುಂಡಲಿನಿ ಸರ್ಪ ತುಂಡ ಮೇಲಕ್ಕೆ ತೆಗೆದು ಮಂಡಲ 3 ಬೆಳಗಾಗಿ ಉರಿಯುವ ಕಂಡ ಜ್ಯೋತಿಯಲ್ಲಿ ಬಯಲಾದೆ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ನಿಟಿಲ ನಯನದಲ್ಲಿ ಇದು ಭೃಗುಟಿಯ ಹಿಡಿದು ನಿಟಿಲ ನಯನನ ಕಂಡಳು ಅಕ್ಕ ಮಹಾದೇವಿ ಅಂತ ಹೇಳ್ತಾರ. ಅಂದ್ರ ಇಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಧ್ಯಾನ ಮಾಡಿದ್ಲು ಅಂತ ಅಕ್ಕ ಮಹಾದೇವಿ. ಅದೇ ರೀತಿ ಎಲ್ಲಾ ಚಕ್ರಗಳನ್ನ ಜಾಗೃತಗೊಳಿಸ್ಕೊಂಡು ಈ ಪತ್ರಿಜಿಯವರು ಕೂಡ ಇದನ್ನ ಹೇಳ್ತಾರೆ. ಕುಂಡಲಿನಿ ಜಾಗೃತಿ ಬಗ್ಗೆ ಅವರು ಹೇಳ್ತಾರ, ಇದು ಥರ್ಡ್ ಐ ಓಪನ್ ಬಗ್ಗೆನೂ ಹೇಳ್ತಾರ. ಇಲ್ಲಿ ಎಷ್ಟೋ ಜನ ಆಗಿದ್ದವರು ಥರ್ಡ್ ಐ ಇದ್ರು ಇರಬಹುದು. ಆ ರೀತಿ ಈ ರೀತಿಯಾಗಿ ಆಕಿ ಅಧೋಮುಖ ಕುಂಡಲಿಯನ್ನು ಊರ್ಧ್ವಮುಖ ಮಾಡಿ ಶಿವಯೋಗ ನಿಜ ಸುಖದ ಮಹಾಪ್ರಭೆಯಲ್ಲಿ ಬೆಳಗಿದ ಯೋಗಿನಿ ತಮ್ಮ ಯೋಗದ ಸ್ವಾನುಭವದಲ್ಲಿ ಸಾರಿದ್ದಾರೆ. ಕುಂಡಲಿನಿ ಊರ್ಧ್ವಮುಖ ಮಾದೊಡೆ ಭ್ರೂಮಧ್ಯ ಸೂರ್ಯ ಚಂದ್ರ ಅಗ್ನಿ ಎಂಬ 3 ಮಂಡಲದಲ್ಲಿ ಮಹಾಗಣದ ಬೆಳಗಿನ ಅಖಂಡ ತೇಜೋಮಯ ಪ್ರಭೆಯಲ್ಲಿ ನಾನು ಮರೆದು ಬಟ್ಟ ಬಯಲಲ್ಲಿ ಬಯಲಾದೆ. ಹಿಂಗೆಲ್ಲ ಇದು ಹೇಳ್ತಾರೆ ಅವ್ರು. ಅದನ್ನು ವಿವರಿಸಿ ಹೇಳೋದಕ್ಕೆ ಟೈಮ್ ಇಲ್ಲ. ಅಕ್ಕ ಮಹಾದೇವಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಇಂತಹ ಸಾಧನೆ ಮಾಡಿದಂತಹ ಒಂದು ಪ್ರಪಂಚದ ಪ್ರಪ್ರಥಮ ಮಹಿಳಾ ರತ್ನ ಆಗಿದ್ದಾಳೆ. ಅದಕ್ಕಾಗಿನೇ ಆಕೆಗೆ ವೀರ ವಿರಾಗಿಣಿ ಅಂತ ಕರೀತಾರ. ಜಾಗತಿಕ ಇತಿಹಾಸದಲ್ಲಿಯೇ ಇದು ಅಪರೂಪದ ಸಂಗತಿ. ಒಂದು ಹೆಣ್ಮಗಳು ಇಷ್ಟೊಂದನ್ನು ಸಾಧಿಸಿರೋದು ಇಡೀ ಜಗತ್ತಿನಲ್ಲೇ ಅಪರೂಪದ. ಯಾವ ಹೆಣ್ಮಗಳು ಇಡೀ ಜಗತ್ತಿನೊಳಗೆ ಸಾಧಿಸಿಲ್ಲ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಶ್ರೀಮಂತ ರಾಷ್ಟ್ರಗಳಿರ್ಬೋದು, ಮುಂದುವರಿದ ರಾಷ್ಟ್ರಗಳಿರ್ಬೋದು, ಎಲ್ಲಿಯೂ ಇಲ್ಲ. ಅದು ನಮ್ಮ ಭಾರತದಲ್ಲಿ, ನಮ್ಮ ಭಾರತದಂತಹ ಒಂದು ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ, ಅದು ನಮಗೆ ಬಹಳ ಹೆಮ್ಮೆ. ನಾವು ಇಂತಹ ಒಂದು ಸ್ಥಳದಲ್ಲಿ
ಹುಟ್ಟಿದೀವಿ ಅಂದಮೇಲೆ ಅಷ್ಟನ್ನು ಸಾಧಿಸ್ಲಿಕ್ಕಾದ್ರೂ ಇಷ್ಟಾದ್ರೂ ನಾವು ಸಾಧಿಸೋದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕಾಗಿನೇ ನಮ್ಮ ಪತ್ರಿಜಿಯವರು ಕೂಡ ಮಹಿಳಾ ಧ್ಯಾನ ಚಕ್ರ ಅಂತ ಮಾಡಿದ್ರು. ಯಾಕೆಂದ್ರೆ ಮಹಿಳೆಯರ ಶಕ್ತಿ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಅದಕ್ಕಾಗಿ ಇಲ್ಲಿ ಇನ್ನೂ ಬಹಳಷ್ಟು ಅಕ್ಕಿಗೆ ಅನುಭವಗಳಾಗ್ತಾವ್ರಿ ಸಾಧನೆ ಮಾಡುವಾಗ ಧ್ಯಾನದಲ್ಲಿ. ಅವೆಲ್ಲವನ್ನು ಮುಗಿಸಿ ಚನ್ನಮಲ್ಲಿಕಾರ್ಜುನನ ಮುಡಿ ಸೇರಿದ ಮಲ್ಲಿಗೆ ಆದ್ಲು. ಆಕೆ ಅಲ್ಲೇ ಕದಳಿವನದೊಳಗನೆ ಸಾಧನೆ ಮಾಡಿ ಆದ್ಲು. ಇದು ಅಕ್ಕ ಮಹಾದೇವ ವಿಚಾರ ಆಯ್ತು. ನನ್ನ ಬಗ್ಗೆ 1-2 ಮಾತು ಹೇಳ್ತೀನಿ. ನಾನು ಇಲ್ಕಲ್ನವಳು ಮಹಾಂತ ಪಿರಾಮಿಡ್ ಅಲ್ಲೇ ನಾನು ಧ್ಯಾನ ಮಾಡೋದು. ನಾನು ಧ್ಯಾನಕ್ಕೆ ಬಂದು ಈಗಾಗಲೇ ನಮ್ಮ ಪಿರಾಮಿಡ್ ಸ್ಥಾಪನೆ ಆಗಿ 2 ವರ್ಷ ಆಯ್ತು ರೀ ಅಷ್ಟೇ. ನಾವು ಮೊದಲು ಒಂದು ಸತಿ 2009 ಅಲ್ಲಿ ಹೋಗಿದ್ವಿ, ಬೆಂಗಳೂರು ಪಿರಾಮಿಡ್ ವ್ಯಾಲಿಗೆ ಹೋಗಿದ್ವಿ. ಅವಾಗಿಂದ ನಮ್ಮ ಮನೆಯವರು ಅದು ಒಂದು ಪಿರಾಮಿಡ್ ಮಾಡಿಸಿದ್ರು, ಕಟ್ಕಿ ದೇವ್ರ ಮನೆಯಲ್ಲಿ ಹಾಕಿದ್ರು, ಅದ್ರ ಕೆಳಗೇನೆ ಧ್ಯಾನ ಮಾಡ್ತಿದ್ವಿ. ಆದ್ರೆ ಚಿಕ್ಕಂದಿನಲ್ಲಿ ಕೂಡ ನನಗೆ ಶಿವಯೋಗದ ಬಗ್ಗೆ ಯಾವಾಗಲೂ ನಾವು ಸ್ವಾಮಿಗಳು ಪೂಜೆ ಮಾಡೋದು ಧ್ಯಾನ ಮಾಡೋದು ಇತ್ತು. ಆದ್ರೆ ಇಲ್ಲಿಗೆ ಅದ್ರ ಕೆಳಗೆ ಮಾಡ್ತಿದ್ದೆ. ಆದ್ರೆ ಈ ಪಿರಮಿಡ್ ಆದ್ಮೇಲೆ ಅದರಲ್ಲಿ ನಾನು ಸತತವಾಗಿ ಮಾಡ್ತಾ ಬಂದ ನನಗೂ ಕೂಡ ಬಹಳಷ್ಟು ಅಪೂರ್ವವಾದ ಅನುಭವಗಳಾಗಿದ್ವು. ಒಂದು ದಿವಸ ನಾನು ಧ್ಯಾನ ಮಾಡಿ ಆಯ್ತು, ಬಂದ್ಮೇಲೆ ಮನೆಗೆ ಬಂದಿದ್ದೀನಿ. ಅಲ್ಲೆಲ್ಲ ಒಂಥರ ಹೂವಿನ ಸ್ಮೆಲ್ ಬರ್ತಾ ಇದೆ. ಎಲ್ಲ ನಮ್ಮ ಮನೆಯವರು ಸಂಪಿಗೆ ಹೂ ತಂದಿಟ್ಟಾರೋ, ಮಲ್ಲಿಗೆ ಹೂ ತಂದಿಟ್ಟಾರೋ ಎಲ್ಲ ಹುಡುಕ್ತೀನಿ, ಮನೆ ತುಂಬ ಯಾವುದು ಹೂವಿಲ್ಲ. ಅದೇ ದಿವಸ ನಾನು ಮಠಕ್ಕೆ ಹೋದೆ. ವಿಜಯಮಾಂತರ ಮಠ ಇದೆ ನಮ್ಮ ಇಲ್ಕಲಲ್ಲಿ. ಅಲ್ಲಿ ಅವರು ಯಾವಾಗಲೂ ವಚನಗಳನ್ನ ಓದೋದು ಮತ್ತು ತಿಳಿಸಿ ಹೇಳೋದು ಜಾಸ್ತಿ. ಅವಾಗ ಇದು ಹೇಳ್ತಿದ್ರು ಅವರು, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇಕೆ ಅಂತ. ಅದಕ್ಕೆ ಅವಾಗ ಅದನ್ನ ನಾನು ಅಕ್ಕ ಮಹಾದೇವಿ ಹೆಂಗೆ ಅನುಭವಿಸಿ ಹೇಳಿದ್ಲೋ ಅದೇ ರೀತಿ ನನಗೆ ಅದರ ಅನುಭವ ಆಯ್ತು. ಅವತ್ತು ಅಲ್ಲಿ ನನಗೆ ಬಂದಿರೋ ಹೂವಿನ ಪರಿಮಳ ನನ್ನ ಉಸಿರಿಂದೇ ಆಗಿತ್ತು ಅವತ್ತದು. ಅಲ್ಲಿ ನಮ್ಮ ಮನೆಯಲ್ಲಿ ಯಾವ ಹೂವು ಇರಲಿಲ್ಲ, ಯಾವ ಸುಗಂಧನೂ ಇರಲಿಲ್ಲ. ಅದಕ್ಕಾಗಿ ಈ ರೀತಿಯಾಗಿ ಈ ಶರಣರು, ಅಕ್ಕ ಮಹಾದೇವಿ ಒಬ್ಬಕ್ಕೆ ಅಂತ ಅಲ್ರಿ, ಪ್ರತಿಯೊಬ್ಬ ಶರಣರ ಜೀವನವೂ ಒಂದು ಅದ್ಭುತ ವಿಸ್ಮಯ. ಅಂತಹ ಒಬ್ಬೊಬ್ರದನ್ನ ನಾವು ತಿಳ್ಕೊತಾ ಹೋದ್ವಿ ಅಂದ್ರೆ, ನಾ ಹೇಳಿದ್ನಲ್ಲ, ಒಬ್ಬರು ಶರಣರ ಬಗ್ಗೆ ನಾವು ಹಿಂಗೆ ಓದ್ತಾ ಬರಿತಾ ಹೋದ್ವಿ ಅಂದ್ರೆ ನಮಗೆ ಧ್ಯಾನ ತಾನೇ ಆಗತ್ರಿ. ನಾವು ಏನೂ ನಿರೀಕ್ಷಣೆ ಮಾಡೋದು ಬೇಡ. ನೀವು ಬರುವ ಆಲೋಚನೆಗಳ ದೂರ ಹೋಗ್ರಿ ಅಂತ ಹೇಳೋದು ಬೇಡ. ಅವರು ಹೇಳಿದ ಒಂದು ವಚನ ಅಥವಾ ಅವರ ಒಂದು ಜೀವನ ಕಥೆಯನ್ನು ನಾವು ಓದ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಅದ್ಭುತವಾದ ಧ್ಯಾನ ಆಗತ್ರಿ. ಅದು ನಾವು ಪಿರಮಿಡ್ಲಿ ಕುಂತ್ ಮಾಡಿದ್ವಿ ಅಂತಂದ್ರಂತೂ ಮತ್ತು ಇನ್ನೂ ಅಷ್ಟೊಂದು ಶಕ್ತಿ ಬರುತ್ತಾ. ಅದಕ್ಕಾಗಿ ಎಲ್ಲರೂ ಧ್ಯಾನ ಮಾಡ್ರಿ, ಶರಣರ ಬಗ್ಗೆ ತಿಳ್ಕೊಳ್ರಿ, ಅವ್ರ ವಚನಗಳ ಬಗ್ಗೆ ತಿಳ್ಕೊಳ್ರಿ. ಬರೀ ನಾವು ವಚನಗಳನ್ನ ಓದುವುದು ಕೆಲವೊಬ್ಬರು ಆಡಂಬರಕ್ಕಾಗಿರಿ. ಇದೆಲ್ಲ ಹೇಳಿದ್ದು ನನ್ನ ಜ್ಞಾನ ಒಂದು ಪ್ರದರ್ಶನ ಮಾಡಬೇಕು ಅಂತ ಅಲ್ಲ, ನನಗೆ ಗೊತ್ತಿದ್ದನ್ನ ಇನ್ನೊಬ್ರಿಗೆ ಹಂಚ್ಕೊಳ್ಬೇಕು ಅಂತ ಹೇಳಬೇಕು. ನಾವು ಅಷ್ಟೇ ಜ್ಞಾನವನ್ನ ಹಂಚ್ಕೊಳ್ಳೋದಕ್ಕೆ ಹೇಳಬೇಕು. ನನಗಿದೆಲ್ಲ ಗೊತ್ತಿದೆ ಅಂತ ಅದನ್ನ ಡಂಬಾಚಾರಕ್ಕಾಗಿ ಪ್ರಚಾರ ಮಾಡೋದಕ್ಕಾಗಿ ಯಾರಾದರೂ ಹೇಳಿದ್ರೆ ಅದು ಯಾರ ಹೃದಯಕ್ಕೂ ತಟ್ಟೋದಿಲ್ಲ. ನಮ್ಮ ಹೃದಯದಿಂದ ಬಂದ ಮಾತು ಮಾತ್ರ ಬೇರೆಯವ್ರ ಹೃದಯಕ್ಕೆ ತಟ್ಟುತ್ತೆ. ಅದಕ್ಕಾಗಿ ಎಲ್ಲರೂ ಧ್ಯಾನ ಮಾಡೋಣ. ನಮ್ಮ ಭಾರತವನ್ನೇಕೆ ಜಗತ್ತ ಕಲ್ಯಾಣ, ಲೋಕ ಕಲ್ಯಾಣಕ್ಕಾಗಿ ನಾವು ಧ್ಯಾನವನ್ನು ಮಾಡೋಣ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.